सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ವಿಷ್ಣು ಸಹಸ್ರನಾಮ. ಮೊದಲಿಗೆ ಪ್ರಾರ್ಥನೆ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿದಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಯಸ್ಯ ಸ್ಮರಣಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. So this is ಶ್ರೀ ವಿಷ್ಣು ಸಹಸ್ರನಾಮ ಚಿಂತನೆ. ಇಲ್ಲಿ ಪರಮಾತ್ಮನ 12ನೆಯ ಹೆಸರು ಮುಕ್ತಾನಾಂ ಪರಮಾಗತಿ. ಮುಕ್ತಾನಾಂ ಪರಮಾಗತಿ. ಸೊ ಈ ವಿಷ್ಣು ಸಹಸ್ರನಾಮವನ್ನು ಭೀಷ್ಮಾಚಾರ್ಯರು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೇ ಆಲ್ಮೋಸ್ಟ್ ಇಂತಹದೇ ರೀತಿಯ ಪ್ರಶ್ನೆಯನ್ನು ಧರ್ಮರಾಜ ಭೀಷ್ಮರಲ್ಲಿ ಮಾಡಿರ್ತಾನೆ. ಕಿಂ ವಾಪ್ಯೇಕಂ ಪರಾಯಣಂ, ವಿಚ್ ಈಸ್ ದಿ ಒನ್ ದಟ್ ಈಸ್ ಪರಂ ಆಯಣಂ, ದ ಹೈಯೆಸ್ಟ್ ಗೋಲ್ ಫಾರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಅದನ್ನು ಕುರಿತು ಪ್ರಶ್ನೆಯನ್ನು ಮಾಡಿರ್ತಾನೆ. ಇಲ್ಲಿ ಪರಮಾತ್ಮನ 12ನೆಯ ಹೆಸರು ಕೂಡ ಮುಕ್ತಾನಾಂ ಪರಮಾಗತಿ. ಸೊ ಒಂದು ಸಂದರ್ಭದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಗೀತೆಯ ಉಪದೇಶವನ್ನು ಮಾಡುವಂತಹ ಸಂದರ್ಭದಲ್ಲಿ ಅರ್ಜುನನಿಗೆ ಹೇಳಿರ್ತಾನೆ, ಒನ್ಸ್ ಇಫ್ ಯು ಅಟೈನ್ ಮೀ ದೆನ್ ದೆರ್ ಈಸ್ ನೋ ರೀಬರ್ತ್. ಪುನರ್ಜನ್ಮ ಅನ್ನುವಂತಹದ್ದಿರೋದಿಲ್ಲ. ದೆರ್ ಈಸ್ ನೋ ಪುನರಪಿ ಜನನಂ. ಸೊ ಇಟ್ ಈಸ್ ಟೋಟಲಿ ಫ್ರೀ ಫ್ರಮ್ ಸಂಸಾರ. ಸೊ ನನ್ನ ಬಳಿ ನೀನು ಬಂದರೆ ಇಟ್ ಈಸ್ ಫೈನಲ್ ಆ್ಯಂಡ್ ಇಟ್ ಈಸ್ ಅಲ್ಟಿಮೇಟ್. ಮತ್ತೆ ಇಲ್ಲಿಂದ ಬೇರೆ ಇನ್ನೆಲ್ಲಿಗಾರು ಹೋಗಬೇಕಾ ಅನ್ನೋಂತಹ ಯಾವ ಪರಿಸ್ಥಿತಿ ಕೂಡ ಇರೋದಿಲ್ಲ. ಎಲ್ಲಿಗೂ ಹೋಗಬೇಕಾಗಿಲ್ಲ. ಯದ್ಗತ್ವ ನ ನಿವರ್ತಂತೆ ತದ್ದಾಮ ಪರಮಂ ಮಮ. ಸೊ ನನ್ನ ಪರಂಧಾಮವನ್ನು ನೀನು ಪಡೆದ್ರೆ ಮತ್ತೆ ನೀನು ಸಂಸಾರಕ್ಕೆ ಹಿಂದಿರುಗುವಂತಹ ಅವಶ್ಯಕತೆ ಇಲ್ಲ. ನೋ ಗೋಯಿಂಗ್ ಬ್ಯಾಕ್ ಬಿಸ್ನೆಸ್. ಸೊ ಇಟ್ ಈಸ್ ಎ ಪರಮಂ ಧಾಮ, ಪರಂಧಾಮ. ಸೊ ಇನ್ ದಟ್ ಹೈಯೆಸ್ಟ್ ಅಬೋರ್ಡ್ there is no ದುಃಖ. ಸೊ ಇಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ವೈ ಇಟ್ ಈಸ್ ಕಾಲ್ಡ್ ದಿ ಪರಂಧಾಮ ಅಂತಂದರೆ, ಇಟ್ ಈಸ್ ಎ ಪ್ಲೇಸ್ ವೇರ್ ದೇರ್ ಈಸ್ ನೋ ಪೇನ್ ಆ್ಯಂಡ್ ಸಾರೋಸ್. ಸೊ ಈ ಕಾರಣದಿಂದ ಪರಮಾತ್ಮ ಏನು ಹೇಳ್ತಾನೆ ಅಂತಂದರೆ,
ಯು ಅಟೈನ್ ಮೀ, ನನ್ನನ್ನು ಹೊಂದುವವನಾಗು ನೀನು. ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಬಟ್ ಅರ್ಜುನನ ಮೂಲಕ ಇಡೀ ವಿಶ್ವಕ್ಕೆ ಅವನು ಕೊಡ್ತಾ ಇರುವಂತಹ ಸಂದೇಶ ಏನು ಅಂತಂದರೆ, ನಿನಗೆ ನೋವು, ದುಃಖ, ಸಂಕಟ ಇಂತಹದ್ದು ಯಾವುದೂ ಬೇಡ ಅನ್ನೋದಾದರೆ ಯು ಹ್ಯಾವ್ ಟು ಕಮ್ ಟು ಮೀ, ನೀ ನನ್ನ ಹತ್ರ ಬರಬೇಕು. ಯು ಶುಡ್ ಅಟೈನ್ ಮೀ, ನೀನು ನನ್ನನ್ನೇ ಹೊಂದಬೇಕು. ಸೊ ನನ್ನನ್ನು ಹೊಂದೋದು ಅಂತಂದರೆ ನೀ ನನ್ನ ಪರಂಧಾಮಕ್ಕೆ ಬರುವಂತಹದ್ದು. ನನ್ನ ಪರಂಧಾಮಕ್ಕೆ ನೀನು ಬಂದಿದೆಯಾ ಅಂತಂದರೆ ಇಟ್ ಈಸ್ ದಿ ಹೈಯೆಸ್ಟ್ ಗೋಲ್ ಫಾರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ವೇರ್ ದೇ ಟೋಟಲಿ ಲೂಸ್ ದಿ ಸಂಸಾರ. ಸಂಸಾರ ಅಂತಂದರೆ ಇಟ್ ಈಸ್ ಘೋರ, ಇಟ್ ಈಸ್ ಪೇನ್, ಇಟ್ ಈಸ್ ಆಲ್ವೇಸ್ ಸ್ಟ್ರಗಲ್. ಸೊ ಸಂಸಾರ ಅಂತಂದರೆ ಇಟ್ ಈಸ್ ಆಲ್ವೇಸ್ ಸ್ಟ್ರಗಲ್. ಸೊ ಅಲ್ಲಿ ಸದಾ ಹೋರಾಟ ಇರುತ್ತೆ. ಆ ಹೋರಾಟ ಅಂತಂದಾಗ ಅಲ್ಲಿ ದ್ವಂದ್ವ, ಸೋಲು ಗೆಲುವು, ನೋವು ನಲಿವು ಇವೆಲ್ಲ ಸಾಮಾನ್ಯ. ಸೊ ಇದು ಯಾವುದೂ ಬೇಡ ಅನ್ನೋದಾದರೆ ನೀನು ನನ್ನ ಪರಂಧಾಮಕ್ಕೆ ಬರಬೇಕು. ಸೊ ಯು ಅಟೈನ್ ಮೀ. ಸೊ ಇಂತಹ ಒಂದು ಸಂದೇಶವನ್ನು ಪರಮಾತ್ಮ ಕೊಡ್ತಾ ಇದ್ದಾನೆ. ಮತ್ತು ಒಂದು ರೀತಿಯ ಅಭಯ, ನೀನು ನನ್ನನ್ನು ಹೊಂದುವುದೇ ಆದರೆ, ನನ್ನ ಬಳಿಗೆ ನೀನು ಬಂದರೆ ಮತ್ತೆ ನೀನು ಅಲ್ಲಿಂದ ಇನ್ನೆಲ್ಲೋ ಬೇರೆ ಕಡೆ ಏನಾರು ಹೋಗಬೇಕಾ? ಈಸ್ ದೇರ್ ಎನಿ ಅದರ್ ಜರ್ನಿ ಟು ಬಿ ಡನ್? ದ ಜರ್ನಿ ಎಂಡ್ಸ್. ಇನ್ ಫ್ಯಾಕ್ಟ್ ದ ಜರ್ನಿ ಎಂಡ್ಸ್ ಆ್ಯಂಡ್ ಇಟ್ ಈಸ್ ದಿ ಹೈಯೆಸ್ಟ್ ಗೋಲ್. ಆದ್ದರಿಂದ ದೆರ್ ಈಸ್ ನೋ ಗೋಯಿಂಗ್ ಬ್ಯಾಕ್. ಮತ್ತು ಅಲ್ಲಿ ದುಃಖ, ನೋವು, ಸಂಕಟ ಇದ್ಯಾವುದೂ ಅಲ್ಲಿ ಇರೋದಿಲ್ಲ. ಸೊ ಇಲ್ಲಿ ನಾವೇನು ದುಃಖ, ನೋವು ಅಂತ ಹೇಳಿ ಇಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ, ಅಂತಹದ್ಯಾವುದು ಅಲ್ಲಿ ಪರಮಾತ್ಮನ ಪರಂಧಾಮದಲ್ಲಿ ಅದ್ಯಾವುದೂ ಇರೋದಿಲ್ಲ ಅನ್ನುವಂತಹದ್ದಾದರೆ, ಅಂತಹ ಪರಂಧಾಮವನ್ನು ಹೋಗಿ ತಲುಪಬೇಕು ಅನ್ನುವಂತಹದ್ದಾದಾಗ ಇವುಗಳನ್ನು ಹೇಗೆ ಅರ್ಥ ಮಾಡ್ಕೋಬೇಕಾಗತ್ತೆ? ಒಂದು, ಅಲ್ಲಿಗೆ ಹೋಗಿ ತಲುಪುವಂತಹದ್ದು. ನಂತರದಲ್ಲಿ ಅಲ್ಲಿಗೆ ಹೋದ ಮೇಲೆ ಅಲ್ಲಿ ದೆರ್ ಈಸ್ ನೋ ಪೇನ್, ದೆರ್ ಈಸ್ ನೋ ಸಾರೋಸ್. ಸೊ ಎಲ್ಲವುಗಳಿಂದ ಬಿಡುಗಡೆ. ಸೊ ಟೋಟಲಿ ಫ್ರೀ. ಸೊ ಅದನ್ನು ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಯು ಆರ್ ಟೋಟಲಿ ಫ್ರೀ ಫ್ರಮ್ ದಿ ಸಂಸಾರ. ಸಂಸಾರ ಅಂತಂದಾಗ ಅಲ್ಲಿ ಎಲ್ಲ ರೀತಿಯ ಸ್ಟ್ರಗಲ್ಸ್ಗಳಿರುತ್ತೆ. ಸೊ ಒಂದು ಎರಡು ಅಲ್ಲ, ಯಾವುದೆಲ್ಲವನ್ನ ನೀನು ಸ್ಟ್ರಗಲ್ ಅಂತ ನೋಡಬಹುದು ಅದೆಲ್ಲವೂ ಸಂಸಾರದಲ್ಲಿರುತ್ತೆ. ಬಟ್ ನೀನು ನನ್ನ ಪರಂಧಾಮಕ್ಕೆ ಬಂದರೆ ಟೋಟಲಿ ಯು ಆರ್ ಫ್ರೀ ಫ್ರಮ್ ದಿ ಸಂಸಾರ. ಸೊ ಇಟ್ ಈಸ್ ದಿ ಗ್ರೇಟ್ ಅಭಯ ಫ್ರಮ್ ದಿ ಪರಮಾತ್ಮ. ಸೊ ಹಿ ಸೇಸ್ ಯು ಅಟೈನ್ ಮೀ. ಒಂದ್ಸಲಿ ನೀನು ಅಲ್ಲಿಗೆ ಬಂದರೆ ಮತ್ತೆ ಹಿಂದಿರುಗುವಂತಹ ಅವಶ್ಯಕತೆ ಇಲ್ಲ. ಬಟ್ ಅಲ್ಲಿ ನೋವು ದುಃಖಗಳು ಯಾವುದೂ ಇಲ್ಲ ಅನ್ನುವಂತಹದ್ದನ್ನು ನಾವು ಹೇಗೆ ಅರ್ಥ ಮಾಡ್ಕೋಬಹುದು? ಈಗ ನಾವು ಇಲ್ಲಿ ಏನು ಒಂದು ನೋವು, ದುಃಖ ಇವುಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮಗೆ ಇಟ್ ಈಸ್ ವೆರಿ ರಿಯಲ್. ಯಾಕೆ ಅಂತಂದರೆ ಇದು ನಮ್ಮ ಅನುಭವಕ್ಕೆ ಬರ್ತಾ ಇದೆ. ನಾವು ಅನೇಕ ಸಂದರ್ಭಗಳಲ್ಲಿ ನಮ್ಮ ನೋವು, ದುಃಖ ಇವುಗಳನ್ನು ಭರಿಸಲಾಗದೆ ನಾವು ಅಳ್ತೀವಿ. ವಿ ಆಲ್ಮೋಸ್ಟ್ ಕ್ರೈ, ವಿ ಲಿಟ್ರಲಿ ಕ್ರೈ. ಸಾಕು, ಇನ್ನು ಸಾಕು ಅಂತ ಕೂಡ ಹೇಳ್ತೀವಿ ನಾವು. ಇನ್ನೂ ನನ್ನಿಂದ ತಡ್ಕೊಳ್ಳೋದಕ್ಕಾಗೋದಿಲ್ಲ, ಸಾಕು, ಇಲ್ಲಿಗೆ ಸ್ಟಾಪ್ ಮಾಡು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ. ಆ ನೋವು, ಸಂಕಟ ಅಂತಂದಾಗ ಅದರ ಸ್ವರೂಪ ನಮ್ಮನ್ನು ಆ ಪರಾಕಾಷ್ಠೆಗೆ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ. ಆಗ ನಾವು ಹೇಳ್ತೀವಿ, ಇನ್ನು ನನಗೆ ಇದನ್ನು ಸಹಿಸೋ ಶಕ್ತಿ ಇಲ್ಲ. ಏನೋ ಕಷ್ಟಪಟ್ಟೆ, ಈಗ ಸರಿ ಹೋಗ್ಬೋದು, ಆಗ ಸರಿ ಹೋಗ್ಬೋದು, ಬಟ್ ಸರಿ ಹೋಗ್ತಾ ಇಲ್ಲ. ಸೊ ಇನ್ನೂ ನನ್ನಿಂದ ಸಹಿಸೋಕ್ಕಾಗೋದಿಲ್ಲ, ಪರಾಕಾಷ್ಠೆಯನ್ನು ನಾನು ತಲುಪಿದ್ದೀನಿ, ಸೊ ಇನ್ನೂ ನನಗೆ ಬೇಡ. ಸೊ ಅನೇಕ ಸಂದರ್ಭಗಳಲ್ಲಿ ವಿ ಕ್ರೈ. ಯಾಕೆ ಹಾಗೆ ಆಗ್ತಾ ಇದೆ ಅಂತಂದರೆ ನಮಗೆ ಇದು ರಿಯಲ್, ನಾವು ಇದನ್ನು ಅನುಭವಿಸ್ತಾ ಇದ್ದೀವಿ. ಸೊ
ನಮ್ಮ ಈ ಜನ್ಮದಲ್ಲಿ, ನಮ್ಮ ಮನುಷ್ಯ ಜನ್ಮದಲ್ಲಿ ನಾವು ಇಂತಹ ಅನೇಕ ಕಷ್ಟ ದುಃಖಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಮತ್ತು ಇವೆಲ್ಲವುಗಳನ್ನು ನಾವು ರಿಯಲ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಯಾಕೆ ಇದನ್ನು ನಾವು ರಿಯಲ್ ಅಂತ ಕನ್ಸಿಡರ್ ಮಾಡಿದ್ದೀವಿ? ಅದು ನಮ್ಮ ಅನುಭವಕ್ಕೆ ಬಂದಿದೆ. ಬಟ್ ಈ ಹಂತದಲ್ಲಿ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ವೆನ್ ಸಮಥಿಂಗ್ ಕ್ಯಾನ್ ಬಿ ಕಾಲ್ಡ್ ಆಸ್ ರಿಯಲ್, ಯಾವುದನ್ನು ನಾವು ಸತ್ಯ ಅಂತ ಕರಿತೀವಿ, ಇಟ್ ಈಸ್ ಆಲ್ವೇಸ್ ಸತ್ಯ. ವೆನ್ ಸಮಥಿಂಗ್ ಈಸ್ ರಿಯಲ್ ಅಂತ ಹೇಳಿದಾಗ ದಟ್ ರಿಯಲ್ ಅನ್ನೋ ಅಂತಹದ್ದು ಇಟ್ ಈಸ್ ಆಲ್ವೇಸ್ ರಿಯಲ್. ಈಗ ರಿಯಲ್ಲು, ಆಮೇಲೆ ಇಟ್ ಈಸ್ ನಾಟ್ ರಿಯಲ್, ಮತ್ತು ಇನ್ನೊಂದು ಸಂದರ್ಭದಲ್ಲಿ ಅದು ರಿಯಲ್ಲು, ಆ ರೀತಿ ಅಲ್ಲ. ಸೊ ಅದಕ್ಕೆ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ಸಿ ವೆನ್ ಯು ಕಾಲ್ ಸಮಥಿಂಗ್ ಆಸ್ ರಿಯಲ್, ಇಟ್ ಈಸ್ ಆಲ್ವೇಸ್ ರಿಯಲ್. ಅಲ್ಲಿ ಬದಲಾವಣೆ ಎನ್ನುವಂತಹದ್ದು ಇರೋದಿಲ್ಲ. ಸೊ ಈಗ ಈ ನೋವು ಸಂಕಟಗಳು ಅಂತ ಏನು ಹೇಳ್ತೀವಿ, ದಟ್ ಪೇನ್ ಮಸ್ಟ್ ಬಿ ದೇರ್ ಆಲ್ವೇಸ್. ಈ ನೋವು ಸಂಕಟಗಳು ಅನ್ನುವಂತಹದ್ದು ಇಟ್ ಈಸ್ ರಿಯಲ್, ಅದು ನನ್ನ ಅನುಭವಕ್ಕೆ ಬಂದಿದೆ ಅಂತ ನಾನು ಏನಾದ್ರು ಹೇಳಿದ್ರೆ, ಆ್ಯಂಡ್ ಐ ಕನ್ಸಿಡರ್ ದಟ್ ಇಟ್ ಈಸ್ ವೆರಿ ರಿಯಲ್. ಸೊ ಅದು ನಿಜವಾಗ್ಲೂ ರಿಯಲ್ ಅನ್ನುವಂತಹದ್ದನ್ನು ನಾನು ಕನ್ಸಿಡರ್ ಮಾಡಿದ್ದೀನಿ ಅಂತಂದರೆ, ಶಾಸ್ತ್ರದ ಪ್ರಕಾರ ಇಟ್ ಈಸ್ ರಿಯಲ್ ಫಾರ್ ಎವರ್. There is no mukti from that. So that cannot be negated. But ಇಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ, ಒನ್ಸ್ ಯು ಅಟೈನ್ ಮೀ, ಒಮ್ಮೆ ನೀನು ನನ್ನ ಪರಂಧಾಮಕ್ಕೆ ಬಂದರೆ, ಇನ್ ದಟ್ ಅಬೋರ್ಡ್, ಆ ನನ್ನ ಪರಂಧಾಮದಲ್ಲಿ, there is no pain, there is no dukkha, there is no sorrows. So totally you are free. ಇದು ಪರಮಾತ್ಮ ಹೇಳ್ತಾ ಇದ್ದಾನೆ. ಬಟ್ ಇಲ್ಲಿ ಶಾಸ್ತ್ರ ಏನು ಹೇಳ್ತಾ ಇದೆ, ವೆನ್ ಸಮಥಿಂಗ್ ಈಸ್ ರಿಯಲ್, ಇಟ್ ಈಸ್ ರಿಯಲ್ ಫಾರ್ ಎವರ್. ಬಟ್ ಈ ಲೋಕದಲ್ಲಿ ನನ್ನ ಅನುಭವಗಳೇನು, ನಾನು ಅನುಭವಿಸ್ತಾ ಇರೋಂತಹ ನೋವು ದುಃಖ ಎಲ್ಲ ಇಟ್ ಈಸ್ ರಿಯಲ್ ಅಂತ ನಾನು ಕನ್ಸಿಡರ್ ಮಾಡಿದ್ದೀನಿ. ಸೊ ಇಟ್ ಈಸ್ ರಿಯಲ್ ಅಂತಂದರೆ ಇಟ್ ಮಸ್ಟ್ ಬಿ ರಿಯಲ್ ಫಾರ್ ಎವರ್ ಅಕಾರ್ಡಿಂಗ್ ಟು ದಿ ಶಾಸ್ತ್ರ. ಬಟ್ ಹಿಯರ್ ದಿ ಪರಮಾತ್ಮ ಈಸ್ ಗಿವಿಂಗ್ ಮೀ ದಿ ಅಶ್ಯೂರೆನ್ಸಸ್ ದಟ್ ಇಟ್ ವಿಲ್ ಬಿ it will get over the moment you come to my parandhama. ನೀನು ನನ್ನ ಪರಂಧಾಮಕ್ಕೆ ಬಂದರೆ, that is the end of all types of sorrows. ಇದನ್ನು ಪರಮಾತ್ಮನೇ ಹೇಳ್ತಾ ಇದ್ದಾನೆ. ಇಲ್ಲಿ ನಾನು ನಿಜ ಅಂತ ನಾನು ಅನುಭವಿಸ್ತಾ ಇದ್ದೀನಿ. ಅಕಾರ್ಡಿಂಗ್ ಟು ಶಾಸ್ತ್ರ, ದಿಸ್ ಪೇನ್ ಆ್ಯಂಡ್ ಸಫರಿಂಗ್ಸ್ ಈಸ್ ರಿಯಲ್ ಫಾರ್ ಎವರ್. ಬಟ್ ದಿ ಭಗವಂತ ಈಸ್ ಗಿವಿಂಗ್ ಮೀ ದಿ ಅಶ್ಯೂರೆನ್ಸಸ್ that you will be free from all types of sufferings. So according to Bhagavanta, ಅವನು ಕೊಡ್ತಾ ಇರುವಂತಹ ಅಶ್ಯೂರೆನ್ಸಸ್ನ ಪ್ರಕಾರ, the pain and sorrows which I am suffering now is not real, it is not permanent. ಈಗ ನಾನು ಇಲ್ಲಿ ಅನುಭವಿಸ್ತಾ ಇದ್ದೀನಿ ನಿಜ, ಬಟ್ ಒಮ್ಮೆ ನಾನು ಪರಮಾತ್ಮನ ಪರಂಧಾಮಕ್ಕೆ ಹೋಗಿ ತಲುಪಿದೆ ಅಂತಂದರೆ, ದಿಸ್ ಪೇನ್ ಆ್ಯಂಡ್ ಸಫರಿಂಗ್ಸ್ ವಿಲ್ ನಾಟ್ ಬಿ ದೇರ್. ಸೊ ಅದರಿಂದ ಈಗ ನಾನಿಲ್ಲಿ ಇದನ್ನು ನಾನು ನಿಜ ಅಂತ ಏನು ಹೇಳ್ತಿದ್ದೀನಿ, ಇಟ್ ಈಸ್ ನಾಟ್ ನಿಜ. ಇಟ್ ಈಸ್ ಅಪಿಯರಿಂಗ್ ಆಸ್ ರಿಯಲ್ ಫಾರ್ ಮೀ ಹಿಯರ್. ಬಟ್ ಒನ್ಸ್ ಐ ಗೋ ಟು ದಿ ಪರಂಧಾಮ, according to the Paramatma, I will be free from all types of sufferings. So once it is real forever is the statement of the Vedanta. So Paramatma ಏನು ಹೇಳ್ತಿದ್ದಾನೆ, you attain me once, there will be no sufferings. So what I am suffering now here is really not real. It is not permanent. So it is unreal. So we have to clarify and understand what is real and what is not real.
ಸೊ ಯಾವುದು ಸತ್ಯ ಅದು ಸದಾಕಾಲ ಸತ್ಯವಾಗಿಯೇ ಇರೋವಂಥದ್ದು. ಬಟ್ ಯಾವುದು ಸತ್ಯವಲ್ಲ ಅಂತಹವುಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ಅಟೈನಿಂಗ್ ಮೈ ಅಬೋರ್ಡ್ ಈಸ್ ಪರ್ಮನೆಂಟ್. ಒಂದು ಸಲ ನೀನು ನನ್ನ ಪರಂಧಾಮಕ್ಕೆ ಬಂದರೆ ಮತ್ತೆ ಅಲ್ಲಿಂದ ಹಿಂತಿರುಗುವಂತಹದ್ದಿಲ್ಲ ಅಂತಂದರೆ ದಟ್ ಅಬೋರ್ಡ್ ಈಸ್ ಪರ್ಮನೆಂಟ್ and it is real, and it is real forever. So Paramatma ಏನು ಹೇಳ್ತದಾನೆ, he says that the sorrows and the pain can be removed. You will be set free. It means the pains and the sorrows and sufferings are not real. It is temporary because it is coming and going. So we can negate this. Freedom from pains and sorrows is possible only if the sorrows and pains are unreal. Freedom is not possible, it cannot be removed ಅಂತ ಹೇಳಿದ್ರೆ then the pains and sorrows is real. So we have to understand the meaning of real and unreal. So when something is real, it will remain and it won't go. It is real forever. ಬಹಳ ಸೂಕ್ಷ್ಮವಾದ ಸತ್ಯ ಇದು. ಮತ್ತೆ ಮತ್ತೆ ನಾವು ಅದರ ಸುತ್ತಮುತ್ತನೇ ಚಿಂತನೆಯನ್ನು ಮಾಡ್ತಾ ಇರಬೇಕಾಗತ್ತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ, ಯಾಕೆಂತಂದರೆ ವೇದಾಂತ ಏನು ಹೇಳುತ್ತೆ ಅಂತಂದರೆ, ವೆನ್ ಸಮಥಿಂಗ್ ಈಸ್ ಸೆಡ್ ಇಟ್ ಈಸ್ ರಿಯಲ್ ಫಾರ್ ಎವರ್. ಬಟ್ ವಾಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್ ಹಿಯರ್ ಇನ್ ದಿಸ್ ಲೋಕ, ದಿ ಪೇನ್ಸ್ ಆ್ಯಂಡ್ ಸಾರೋಸ್ ಐ ಆಮ್ ಸಫರಿಂಗ್, ಇಟ್ ಈಸ್ ವೆರಿ ರಿಯಲ್. And Bhagavanta ಹೇಳ್ತಾನೆ, if you attain me once, I will make you free from all these things. So if it is real, it cannot be removed. If it is not real, it can be removed. You have to attain me. So ಒಂದು ರೀತಿಯ ಟ್ರಯಾಂಗಲ್ ಇದು. ಆ ಟ್ರಯಾಂಗಲಲ್ಲಿ ಒಂದೊಂದು ಕೋನದಲ್ಲಿ ಒಂದೊಂದು ರೀತಿಯ ಸತ್ಯ ಗೊತ್ತಾಗ್ತಾ ಇದೆ. ಸೊ ದಟ್ ಈಸ್ ಟು ಬಿ ಅಂಡರ್ಸ್ಟುಡ್ ಪ್ರಾಪರ್ಲಿ. ಸೊ ಇದನ್ನು ಹೇಗೆ ಅರ್ಥ ಮಾಡ್ಕೋಬಹುದು? ಫಾರ್ ಎಕ್ಸಾಂಪಲ್ ಯು ಆರ್ ಕಾಟ್ ಬೈ ಎ ಪೊಲೀಸ್ ಮ್ಯಾನ್. ಯಾಕೆ? ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ತಪ್ಪು ಮಾಡಬೇಕಾಗಿ ಬರುತ್ತೆ, ಒಂದು ಪಿಕ್ ಪಾಕೆಟ್ ಮಾಡಬೇಕಾಗಿ ಬರುತ್ತೆ. ಸೊ ಆ ಪಿಕ್ ಪಾಕೆಟ್ ಮಾಡ್ತಾ ಇರೋವಂತಹ ಸಂದರ್ಭದಲ್ಲಿ ಆ ಪೊಲೀಸ್ ಮ್ಯಾನು ನಿನ್ನನ್ನು ನೋಡ್ತಾನೆ ಆ್ಯಂಡ್ ಯು ಆರ್ ಕಾಟ್, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡೆ ಅಂತ ಹೇಳ್ತೀವಿ ನಾವು ಇಂತಹ ಸಂದರ್ಭವನ್ನು. ಸೊ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಾಗ ಪೊಲೀಸ್ ಮ್ಯಾನ್ ಏನು ಮಾಡ್ತಾನೆ, ಅಲ್ಲಿ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡ್ತಾನೆ. ಇವನು ಇಲ್ಲಿ ಪಿಕ್ ಪಾಕೆಟ್ ಮಾಡ್ತಾ ಇರೋವಂತಹದ್ದನ್ನು ನನ್ನ ಸಹಿತವಾಗಿ ನೀವೆಲ್ಲರೂ ನೋಡಿದ್ದೀರ. ಸೊ ಇವನು ಇಲ್ಲಿ ಕಳ್ತನ ಮಾಡಿದ್ದಾನೆ, ಮೋಸ ಮಾಡಿದ್ದಾನೆ, ಸೊ ಇವನನ್ನು ನಾನು ಅರೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಅಲ್ಲಿ ಸಿಗುವಂತಹ ಸಾಕ್ಷಿಗಳನ್ನು ರೆಡಿ ಮಾಡಿಕೊಂಡು ಅರೆಸ್ಟ್ ಮಾಡಿ ಹಿ ವಿಲ್ ಬ್ರಿಂಗ್ ಯು ಟು ದಿ ಪೊಲೀಸ್ ಸ್ಟೇಷನ್. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬಂದು ಅಲ್ಲಿ FIR ಅದನ್ನು ಕೂಡ FIR ಕೂಡ ಫಿಕ್ಸ್ ಮಾಡ್ತಾನೆ. FIR ಹಾಕಿದ ನಂತರದಲ್ಲಿ ಕೈಗೆ ಕೋಳ ಹಾಕ್ಬಿಟ್ಟು, ಅಂತಂದರೆ ಕೈಗೆ ಬೇಡಿಗಳನ್ನು ಹಾಕಿ ಹಿ ವಿಲ್ ಟೇಕ್ ಯು ಟು ದಿ ಕೋರ್ಟ್. ಕೋರ್ಟಲ್ಲಿ ಕಟಕಟೆಯಲ್ಲಿ ನಿಲ್ಲಿಸಿ ಆ ಸಾಕ್ಷಿಗಳನ್ನೆಲ್ಲ ಒದಗಿಸಿ ಇನ್ನೇನು ಜಡ್ಜು ಬರ್ತಾನೆ, ಆ ಜಡ್ಜ್ ಬಂದಾಗ
ಇಲ್ಲಿ ವಾದ ಇದೆಲ್ಲ ನಡೆಯುತ್ತೆ, ನಂತರದಲ್ಲಿ ಶಿಕ್ಷೆ ಫಿಕ್ಸ್ ಆಗುತ್ತೆ. ಎಕ್ಸಾಕ್ಟಾಗಿ ಈ ಸಂದರ್ಭದಲ್ಲಿ ಏನಾಗುತ್ತೆ, ಅಲಾರಂ ರಿಂಗ್ ಬೆಲ್ ಆಗುತ್ತೆ ಆ್ಯಂಡ್ ಯು ವೋಕ್ ಅಪ್. ಅಲಾರಂ ರಿಂಗು ಬೆಲ್ ಆಗುತ್ತೆ ಆ್ಯಂಡ್ ಯು ವೋಕ್ ಅಪ್ ಫ್ರಮ್ ದಿ ಡ್ರೀಮ್. ನಿದ್ದೆ ಮಾಡ್ತಾ ಇದ್ದೆ, ನಿದ್ದೆಯ ಕನಸಿನಲ್ಲಿ ಇಂತಹ ಅನುಭವಗಳೆಲ್ಲ ಆಗಿದೆ. ಆದರೆ ಕನಸಿನಲ್ಲಿ ಈ ರೀತಿ ಕಳ್ತನ ಮಾಡ್ತಾ ಇದ್ದಿದ್ದು, ಕಳ್ತನ ಮಾಡಬೇಕಾದ್ರೆ ಸಿಕ್ಕಾಕೊಂಡಿದ್ದು, ಪೊಲೀಸ್ ಅರೆಸ್ಟ್ ಮಾಡಿದ್ದು, ಕೈಗೆ ಕೋಳವನ್ನು ತೊಡಿಸಿದ್ದು, FIR ಹಾಕಿ ಕೋರ್ಟ್ಗೆ ಕರ್ಕೊಂಬಂದಿದ್ದು, ಕಟಕಟೆಯಲ್ಲಿ ನಿಲ್ಲಿಸಿದ್ದು, ಇದೆಲ್ಲ ಒಂದು ರೀತಿಯ ಅವಮಾನ, ದುಃಖ, ನೋವು, ಇವೆಲ್ಲವನ್ನ ರಿಯಲ್ಲಾಗಿ ಅನುಭವಿಸಿ ಆಗೋಯ್ತು. ಯಾಕೆ ಅಂತಂದರೆ ಅದು ಕನಸು ಅಂತ ಗೊತ್ತಿರಲಿಲ್ಲ, ಅದು ಕನಸು ಅಂತ ಗೊತ್ತಿರಲಿಲ್ಲ. ಆದ್ದರಿಂದ ಆ ಸಂದರ್ಭದಲ್ಲಿ ಎದುರಾದಂತಹ ಅಷ್ಟೂ ರೀತಿಯ ನೋವುಗಳನ್ನು, ಸಂಕಟವನ್ನು, ದುಃಖವನ್ನು, ಅವಮಾನವನ್ನು ಅನುಭವಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆ ಪ್ರಕಟವಾಗುತ್ತೆ, ನನ್ನನ್ನು ಜೈಲಿಗೆ ಹಾಕ್ಬಿಡ್ತಾರೆ ಅನ್ನೋಂತಹ ಸಂದರ್ಭದಲ್ಲಿ ಅಲಾರಂ ಬೆಲ್ಲು ರಿಂಗ್ ಆದಾಗ ಎಚ್ಚರ ಆಗೋಗುತ್ತೆ. ಆ ಕೂಡಲೇ ಗೊತ್ತಾಗುತ್ತೆ, ಓ ಇಟ್ಸ್ ಎ ಡ್ರೀಮ್. ಅಲ್ಲಿವರೆಗೆ ಗೊತ್ತಿರಲಿಲ್ಲ, ಆ ಕ್ಷಣದಲ್ಲಿ ಗೊತ್ತಾಗುತ್ತೆ ಇಟ್ಸ್ ಎ ಡ್ರೀಮ್. ಯಾವ ಒಂದು ಕ್ಷಣದಲ್ಲಿ ಅದು ಡ್ರೀಮ್ ಅಂತ ಗೊತ್ತಾಗುತ್ತೆ, ಆ ಒಂದು ಕ್ಷಣದಲ್ಲಿ ಯು ಆರ್ ಫ್ರೀ. ಯು ಆರ್ ಫ್ರೀ ಫ್ರಮ್ ಆಲ್ ಟೈಪ್ಸ್ ಆಫ್ ನೋವು, ಸಂಕಟ, ದುಃಖ, ದುಮ್ಮಾನ, ಅವಮಾನ ಎಲ್ಲವುಗಳಿಂದ ಬಿಡುಗಡೆ. ಏನೂ ಆಗೇ ಇಲ್ಲ. ಸೊ ಒಂದು ಕ್ಷಣದಲ್ಲಿ ಹೇಗೆ ದುಃಖಗಳು ಮಾಯ ಆಯಿತು? ಇಟ್ ಈಸ್ ಬಿಕಾಸ್ ಕನಸು ಅಂತ ಹೇಳಿ ಏನು ಕನಸಿನಲ್ಲಿ ಆ ದುಃಖವನ್ನು ಅಷ್ಟೇ ಸೀರಿಯಸ್ ಆಗಿ ಕನಸು ಅಂತ ಗೊತ್ತಿಲ್ಲದೆ ಇದ್ದಿದ್ದರಿಂದ ನೀನು ಅನುಭವಿಸ್ದಿಲ್ಲ. ರಿಯಲ್ ಅಂತ ತಿಳ್ಕೊಂಡು ಅದು ರಿಯಲ್ಲೇ ಆಗಿದ್ದ ಪಕ್ಷದಲ್ಲಿ ನಿಜವಾಗ್ಲೂ ಒಂದು ಜಡ್ಜ್ಮೆಂಟ್ ಬಂದು ಜೈಲಿಗೆ ಹೋಗಬೇಕಾಗಿತ್ತು. ಆದರೆ ಅದು ನಿಜ ಅಲ್ಲ. ಅದು ನಿಜವಲ್ಲದ ಕಾರಣ ಅದು ಎಚ್ಚರ ಆದ ಕೂಡಲೇ ಗೊತ್ತಾಯಿತು ಅದು ನಿಜ ಅಲ್ಲ ಅಂತ. ಯಾವಾಗ ಅದು ನಿಜ ಅಲ್ಲ ಅಂತ ಗೊತ್ತಾಯಿತು, ನಾನು ಇಲ್ಲಿವರೆಗೆ ಅನುಭವಿಸಿದ್ದು ಇಟ್ ಈಸ್ ಓನ್ಲಿ ಎ ಡ್ರೀಮ್, ಅದರಿಂದ ಇದು ನಿಜ ಅಲ್ಲ ಅನ್ನೋಂಥ ಗೊತ್ತಾಯಿತು, ಆ ಕ್ಷಣದಲ್ಲಿ ಎಲ್ಲವುಗಳಿಂದ ಬಿಡುಗಡೆ. ಸೊ ವೆನ್ ಇಟ್ ಈಸ್ ನಾಟ್ ರಿಯಲ್, ಇಟ್ ಈಸ್ ಪಾಸಿಬಲ್ ಟು ಕಮ್ ಔಟ್ ಫ್ರಮ್ ದಿ ಸಾರೋ ಇಮ್ಮಿಡಿಯೇಟ್ಲಿ. ಸೊ ಈ ವಿಚಾರದಲ್ಲಿ ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಕಷ್ಟ, ನೋವು, ಹಿಂಸೆ, ದುಃಖ, ಅವಮಾನ, ಹೀಗೆ ಏನೆಲ್ಲವನ್ನ ನೀನು ಕನಸಿನಲ್ಲಿ ಅನುಭವಿಸ್ತಾ ಇದ್ದಿ, ಅದು ನಿಜವೇ ಅಲ್ಲ. ಸಿಮಿಲರ್ಲಿ ನಿನ್ನ ಎಕ್ಸ್ಪೀರಿಯನ್ಸಸ್ ಆಫ್ ದಿ ಜಾಗೃತ ಅವಸ್ಥಾ, ಇದು ಕನಸು. ಸೊ ಕನಸಿನಿಂದ ಎಚ್ಚರವಾಯಿತು, ಯು ಆರ್ ಸೆಟ್ ಫ್ರೀ. ಅದೇ ರೀತಿ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ಸಿ ಈವನ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಸಮ್ ಸಾರ್ಟ್ ಆಫ್ ಪೇನ್ಸ್, ಸಾರೋಸ್ and etc. in this jagrata avasthe, even this jagrata avasthe is not real. jagrata avasthe, ಈ ಎಚ್ಚರದ ಅವಸ್ಥೆ ಕೂಡ it is not real. So how to accept that this jagrata avasthe is not real? ಕನಸಿನಲ್ಲಿ ನಾವು ದುಃಖ, ಅವಮಾನ, ಹಿಂಸೆ ಇತ್ಯಾದಿಗಳನ್ನು ಅನುಭವಿಸುವಾಗ we felt that as real. ಅದು ಕನಸು ಅನ್ನುವಂತಹ ಊಹೆ ಕೂಡ ನಮಗೆ ಸಿಗದಷ್ಟು ರಿಯಲ್ ಆಗಿ ಅವುಗಳನ್ನು ನಾವು ಅನುಭವಿಸಿದ್ವಿ. ರಿಯಲ್ ಅಲ್ಲ ಅನ್ನುವಂತಹದ್ದು ಗೊತ್ತಾಗಿದ್ಯಾವಾಗ? ಎಚ್ಚರಕ್ಕೆ ಬಂದ ಮೇಲೆ. ಕನಸು ಅಥವಾ ಎಚ್ಚರ, ನಿದ್ರೆಯಿಂದ ಎಚ್ಚೆತ್ತ ಮೇಲೆ, ಆ ಕನಸಿನ ಅಥವಾ ನಿದ್ದೆಯ ಅವಸ್ಥೆಯಿಂದ ಹೊರಬಂದ ನಂತರದಲ್ಲಿ ಗೊತ್ತಾಯಿತು ಇಟ್ ಈಸ್ ನಾಟ್ ರಿಯಲ್. ಸೊ ಅಲ್ಲಿಯವರೆಗೆ ವಿ ಸಫರ್ಡ್ ಎ ಲಾಟ್. ಆದರೆ
ಅದು ಸತ್ಯ ಅಲ್ಲ ಅಂತ ಗೊತ್ತಾದ ಒಂದು ಕ್ಷಣದಲ್ಲಿ ಆ ಎಲ್ಲ ರೀತಿಯ ದುಃಖಗಳಿಂದ ಕೂಡಲೇ ಪಾರಾಗಿ ನಾವು ಬಂದ್ವಿ. ಇದು ಹೇಗೆ ಸಾಧ್ಯ ಆಯಿತು? ಬಿಕಾಸ್ ಐ ವೋಕ್ ಅಪ್. ಬಿಕಾಸ್ ಐ ವೋಕ್ ಅಪ್. ಈಗೇನ್ ಇಲ್ಲಿ ಶಾಸ್ತ್ರ ಅದೇ ಹೇಳ್ತಾ ಇದೆ, ನೌ ಆಲ್ಸೋ ಯು ವೋಕ್ ಅಪ್ ಟು ಯುವರ್ ಟ್ರೂ ರಿಯಾಲಿಟಿ, ಟ್ರೂ ನೇಚರ್. ಈಗಲೂ ಕೂಡ ನೀನು ನಿನ್ನ ನೈಜ ಸ್ವಭಾವ, ನೈಜ ರೂಪಕ್ಕೆ ನೀನು ಬಾ. ಅಂಡರ್ಸ್ಟ್ಯಾಂಡ್ ಹೂ ಯು ಆರ್. ನಿನ್ನ ಸ್ವರೂಪ ಜ್ಞಾನ ನೀನು ಪಡ್ಕೋ. ಒಂದು ಸಲ ನಿನಗೆ ನಿನ್ನ ಸ್ವರೂಪ ಜ್ಞಾನ ಗೊತ್ತಾಗಿದೆ ಅಂತಂದ್ರೆ ದೆನ್ ದ ಸಫರಿಂಗ್ ಎಂಡ್ಸ್. ಸೊ ಯು ಅಟೈನ್ ದಟ್ ಈಶ್ವರ ಜ್ಞಾನ. ಸೊ ಈಶ್ವರ ಜ್ಞಾನ ಅನ್ನುವಂತಹದ್ದು ಈಸ್ ದಿ ಅಲ್ಟಿಮೇಟ್ ನಾಲೆಡ್ಜ್, ಅಂಡ್ ದಟ್ ಅಲ್ಟಿಮೇಟ್ ನಾಲೆಡ್ಜ್ ಈಸ್ ಕಾಲ್ಡ್ ದಿ ಬ್ರಹ್ಮಜ್ಞಾನ ಆರ್ ದಿ ಆತ್ಮಜ್ಞಾನ, ಅಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆತ್ಮವಿದ್ಯೆ ಆರ್ ಬ್ರಹ್ಮವಿದ್ಯೆ, ಅಂಡ್ ವಿಚ್ ಈಸ್ ದಿ ಅಲ್ಟಿಮೇಟ್. Then there will be no sufferings. There will be no sufferings. There will be no pain, no sorrows. ಸೊ ಇವೆಲ್ಲವುಗಳಿಂದ ನಾವು ಹೊರಗಡೆ ಬರಬೇಕು. ನಾನು ಸ್ವತಂತ್ರನಾಗಿರಬೇಕು, ನನಗೆ ನೋವು ಬೇಡ, ದುಃಖ ಬೇಡ ಅನ್ನುವಂತಹದ್ದಾದರೆ ನಾನು ಮಾಡಬೇಕಾಗಿರುವಂತಹದ್ದೇನು ಅಂತಂದರೆ ನನ್ನ ನೈಜ ಸ್ವರೂಪ ಜ್ಞಾನದ ಸಂಪಾದನೆ. ಆ್ಯಂಡ್ ದಿಸ್ ಈಸ್ ದಿ ಓನ್ಲಿ ವೇ, ದೇರ್ ಈಸ್ ನೋ ಶಾರ್ಟ್ ಕಟ್. ಈಗ ಸ್ವರೂಪ ಜ್ಞಾನವನ್ನು ನಾನು ಹೊಂದೋದಿಲ್ಲ. ಈಸ್ ದೇರ್ ಎನಿ ಅದರ್ ವೇ ಸೊ ದಟ್ ಐ ಕ್ಯಾನ್ ಕಮ್ ಔಟ್? ದೇರ್ ಈಸ್ ನೋ ಶಾರ್ಟ್ ಕಟ್. ಸೊ ಇಫ್ ಯು ವಾಂಟ್ ಟು ಅಟೈನ್ ದಟ್ ಮುಕ್ತತ್ವ, then you have to attain that knowledge. There is no shortcut. So ಪರಮಾತ್ಮ ಹೇಳ್ತಾ ಇರೋದು ಕೂಡ ಅದೇ, ಹ್ಯಾವಿಂಗ್ ಅಟೈನ್ಡ್ ಮೀ, ನನ್ನನ್ನು ನೀನು ಹೊಂದುವವನಾದರೆ ಯು ವಿಲ್ ಬಿ ಫ್ರೀ ಫ್ರಮ್ ದಿ ಸಂಸಾರ. ಸಿ, ಶಾಸ್ತ್ರ ಮತ್ತು ವೇದಾಂತ ಮತ್ತೆ ಮತ್ತೆ ಹೇಳ್ತಾ ಇರುತ್ತೆ, ಪರಮಾತ್ಮ ಅಂತ ಹೇಳಿದಾಗ ದಿಸ್ ಪರಮಾತ್ಮ ಈಸ್ ಎವ್ರಿವೇರ್. ಸೊ ಎಲ್ಲೆಲ್ಲೂ ಇರುವಂತಹ ಈ ಪರಮಾತ್ಮನನ್ನು ನಾನು ಹೊಂದಬೇಕು ಅನ್ನುವಂತಹದ್ದಾದ್ರೆ ವೇರ್ ಐ ಶುಡ್ ಟ್ರಾವೆಲ್? ಸಿ, ಇಟ್ಸ್ ಎ fantastic question, because Shastra says Paramatma is everywhere. Paramatma is everywhere. So ನೀನು ಪರಮಾತ್ಮನನ್ನು ಹೊಂದಬೇಕು ಅಂತಂದ್ರೆ ಟು ಗೋ ಟು ದಟ್ ಅಬೋರ್ಡ್, ನಾನು ಯಾವ ರೀತಿಯ ಪ್ರಯಾಣವನ್ನು ಮಾಡಬೇಕಾಗತ್ತೆ? ವಾಟ್ ಈಸ್ ಮೈ ಜರ್ನಿ? ವಾಟ್ ಈಸ್ ದಿ ಪರಾಯಣಂ? ಧರ್ಮರಾಜನ ಪ್ರಶ್ನೆ ಕೂಡ ಅದೇ, ಕಿಂ ವಾಪ್ಯೇಕಂ ಪರಾಯಣಂ. ಸೊ ವಾಟ್ ಈಸ್ ದಟ್ ಅಲ್ಟಿಮೇಟ್ ಗೋಲ್? ಆಲ್ ಹ್ಯೂಮನ್ ಬೀಯಿಂಗ್ಸ್ ಶುಡ್ ಡೂ ದಿಸ್ ಜರ್ನಿ, ಅಂಡ್ ಹೌ ಟು ಅಟೈನ್ ದಿಸ್? ದಿಸ್ ಇಸ್ ದಿ ಕ್ವಶನ್ ಆಫ್ ದಿ ಧರ್ಮರಾಜ. ಸೊ ಅಲ್ಲಿ ಭೀಷ್ಮರು ಉತ್ತರ ಕೊಟ್ಟಿದ್ದಾರೆ ಧರ್ಮರಾಜನ ಪ್ರಶ್ನೆಗೆ. ಇಲ್ಲಿ ಪರಮಾತ್ಮ ಮತ್ತೆ ಹೇಳ್ತಾ ಇದ್ದಾನೆ, ಮುಕ್ತಾನಾಂ ಪರಮಾಗತಿ. ನೀನು ಮುಕ್ತನಾಗಬೇಕು, ಇವೆಲ್ಲವುಗಳಿಂದ ಬಿಡುಗಡೆಯನ್ನು ಹೊಂದಬೇಕು. ಡೋಂಟ್ ವಾಂಟ್ ಸಫರಿಂಗ್ಸ್ ಅನ್ನುವಂತಹದ್ದಾದರೆ ಯು ಹ್ಯಾವ್ ಟು ಅಟೈನ್ ಮೀ, ಯು ಹ್ಯಾವ್ ಟು ಕಮ್ ಟು ಪರಂಧಾಮ. ಇಟ್ ಈಸ್ ದಿ ಓನ್ಲಿ ಪ್ಲೇಸ್. ಸೊ ಇಲ್ಲಿ ಪರಮಾತ್ಮ ಎಲ್ಲೆಲ್ಲೂ ಇದ್ದಾನೆ. ಶಾಸ್ತ್ರ ಅದನ್ನೇ ಹೇಳ್ತಾ ಇದೆ, ಹಿ ಈಸ್ ಎವ್ರಿವೇರ್, ಹಿ ಈಸ್ ಆಲ್ ಪರ್ವೇಡಿಂಗ್. ಪರಮಾತ್ಮ ಅಂತಂದರೆ ಅವನು ಎಲ್ಲ ಕಡೆ ಇರೋವಂತಹವನು, ಎಲ್ಲೆಲ್ಲೂ ಇರೋವಂತಹವನು. ಸೊ ಎಲ್ಲೆಲ್ಲೂ ಇರೋವಂತಹ ಪರಮಾತ್ಮನನ್ನು ನಾನು ಪಡ್ಕೋಬೇಕು ಅಂತಂದರೆ ಎಲ್ಲಿ ಹೋಗಿ ಪಡ್ಕೊಳ್ಳಿ ನಾನು? ಸಿ, ಅವನು ಇಲ್ಲೂ ಇದ್ದಾನೆ, ಅಲ್ಲೂ ಇದ್ದಾನೆ. ಬಟ್ ನನಗೆ ಅವನು ಬೇಕು ಅಂತಂದರೆ ನಾನು ಎಲ್ಲಿ ಹೋಗಿ ಅವನನ್ನು ನಾನು ಪಡ್ಕೋಬೇಕು? ಆ್ಯಂಡ್ ಹೌ ಲಾಂಗ್ ಐ ಶುಡ್ ಟ್ರಾವೆಲ್?
Again, Shastra comes to our rescue. Shastra says, ಪರಮಾತ್ಮನನ್ನು ಹೊಂದೋದು ಅಂತಂದರೆ ಇಟ್ ಈಸ್ ನೌ ಆ್ಯಂಡ್ ಹಿಯರ್. ಅದು ಈಗಲೇ ಇಲ್ಲೇ. ಇಟ್ ಈಸ್ ನೌ ಆ್ಯಂಡ್ ಹಿಯರ್. ಪರಮಾತ್ಮ ಅಂತಂದರೆ ಹಿ ಈಸ್ ಬಿಯಾಂಡ್ ಟೈಮ್, ಸ್ಪೇಸ್ ಆ್ಯಂಡ್ ಆಬ್ಜೆಕ್ಟ್. ಪರಮಾತ್ಮ ಇವೆಲ್ಲವನ್ನ ಮೀರಿರೋ ಅಂತಹವನು. ಸೊ ಪರಮಾತ್ಮನನ್ನು ಪಡಿಬೇಕು ಅನ್ನುವಂತಹದ್ದಾದರೆ ಯು ಡೋಂಟ್ ನೀಡ್ ಟು ಟ್ರಾವೆಲ್. ಸೊ ದೇರ್ ಈಸ್ ನಥಿಂಗ್ ಕಾಲ್ಡ್ ದ ಜರ್ನಿ ಟು ಬಿ ಡನ್. ಹಿ ಈಸ್ ನೌ ಅಂಡ್ ಹಿ ಈಸ್ ಹಿಯರ್. ದಟ್ ಈಸ್ ಮುಕ್ತಾನಾಂ ಪರಮಾಗತಿ. ಸೊ ದಿ 12th name of the Paramatma is Muktanam Paramagatihi. And the 13th ನಾಮ, ಭಗವಂತನ 13ನೇ ನಾಮ ಅವ್ಯಯಃ. ಸೊ ಅವ್ಯಯಃ is the 13th ನಾಮ of the ಭಗವಂತ. ಸೊ ಅವ್ಯಯ ಅಂತಂದರೆ ಫ್ರೀ ಫ್ರಮ್ ಎನಿ ಕೈಂಡ್ ಆಫ್ destruction. There is no nasha that cannot be destructed. ಮತ್ತು ವ್ಯಯ ಅಂತಂದರೆ ಬದಲಾವಣೆ ಹೊಂದುವಂತಹದ್ದು. ದೇರ್ ಈಸ್ ಎ ಚೇಂಜ್, ದೇರ್ ಈಸ್ ಎ ಮಾಡಿಫಿಕೇಶನ್. ಈ ಅರ್ಥಗಳು ಕೂಡ ಬರುತ್ತೆ. ವ್ಯಯ ಅಂತಂದರೆ ದೇರ್ ಈಸ್ ಎ ಮಾಡಿಫಿಕೇಶನ್, ದೇರ್ ಈಸ್ ಎ ಕಾನ್ಸ್ಟೆಂಟ್ ಚೇಂಜ್, there is a ಬದಲಾವಣೆ. and this ಬದಲಾವಣೆ, modification, it includes even destruction also. so ವ್ಯಯ ಅಂತಂದರೆ ನಾಶ, ಈ ಅರ್ಥ ಕೂಡ ಇದೆ. ಬಟ್ ಅವ್ಯಯ, there is no ನಾಶ, there is no modification, there is no change in this ಸ್ವರೂಪ. So Bhagavan is avyayah. This Paramatma is avyayah. Paramatma anta ಹೇಳಿದಾಗ he does not have any changes. There will be no modifications in Paramatma. ಸೊ ಪರಮಾತ್ಮ ಅಂತ ಹೇಳಿದಾಗ ಅಲ್ಲಿ ನಾಶ ಇಲ್ಲದೆ ಇರೋಂತಹದ್ದು, ಬದಲಾವಣೆಗಳು ಇಲ್ಲದೆ ಇರೋಂತಹದ್ದು, ಮಾಡಿಫಿಕೇಶನ್ಸ್ಗಳಿಗೆ ದೇರ್ ಈಸ್ ನೋ ಸ್ಕೋಪ್. ಸೊ ಶಾಸ್ತ್ರ ಕಾಲ್ಸ್ ಪರಮಾತ್ಮ ಇನ್ ಅನದರ್ ನೇಮ್, ದಟ್ ಈಸ್ ಅವಿನಾಶಿ. ಸೊ ಪರಮಾತ್ಮ ಈಸ್ ಅವಿನಾಶಿ. ಸೊ ದೇರ್ ಈಸ್ ನೋ ನಾಶ ಫಾರ್ ಪರಮಾತ್ಮ. ಯಾವುದು ನಿಜವಾಗಲೂ ನಾಶವಾಗುತ್ತೆ ಅದು ಬದಲಾವಣೆಯ ನಿಯಮಕ್ಕೆ ಒಳಪಟ್ಟಿರುತ್ತೆ. ಅಂತಹದ್ದನ್ನ ವ್ಯಯ ಅಂತ ಹೇಳ್ತಾರೆ. ಇನ್ಕ್ಲೂಡಿಂಗ್ ದಿಸ್ ಜಗತ್ ದೇರ್ ಈಸ್ ಅ ಬದಲಾವಣೆ. ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ, ಬದಲಾವಣೆ ಎನ್ನುವಂತಹದ್ದು ಜಗದ ನಿಯಮ ಅಂತಲೇ ಹೇಳ್ತಾರೆ. ಸೊ ಜಗತ್ತು ಅಂತಂದಾಗ ದಿ ಪರಿಕಲ್ಪನೆ ಆಫ್ ದಿ ಜಗತ್ ಈಸ್ ಅಂಡರ್ ಮಾಡಿಫಿಕೇಶನ್ಸ್. ದೇರ್ ಈಸ್ ಎ ಕಾನ್ಸ್ಟೆಂಟ್ ಚೇಂಜಸ್. ಈ ಜಗತ್ತು ಅನ್ನುವಂತಹದ್ದು ಬದಲಾವಣೆಯ ನಿಯಮಕ್ಕೆ ಒಳಪಟ್ಟಿರುವಂತಹದ್ದು. ಸೊ ದೆರ್ ಈಸ್ ಒನ್ ಮೋರ್ ಸೂಕ್ಷ್ಮ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್. ಯಾವುದು ನಿಜವಾಗಲೂ ವ್ಯಯಿಸಲು ಅಥವಾ ವ್ಯಯವಾಗಲು ಸಾಧ್ಯ, ಅಂದರೆ ಯಾವುದು ನಿಜವಾಗಲೂ ನಾಶವಾಗುತ್ತೆ, ಯಾವುದಕ್ಕೆ ಅಂತಹ ಒಂದು ವ್ಯಯ ಇರುತ್ತೆ, ಅಂತಹದಕ್ಕೆ ಒಂದು ರೂಪ ಅನ್ನುವಂತಹದ್ದಿರುತ್ತೆ. ದಟ್ ಮೀನ್ಸ್ ಯಾವುದು ಒಂದು ರೂಪವನ್ನು ಹೊಂದಿರುತ್ತೆ, ರೂಪವನ್ನು ಹೊಂದಿರುವಂತಹ ಅದು ನಾಶವಾಗೋದಕ್ಕೆ ಸಾಧ್ಯ, ಅದು ವ್ಯಯವಾಗಲು ಸಾಧ್ಯ. ಅದರಲ್ಲಿ ಬದಲಾವಣೆಗಳನ್ನು ನೋಡಬಹುದು, ಆ ರೂಪದಲ್ಲಿ ಮಾಡಿಫಿಕೇಶನ್ಸ್ಗಳನ್ನ ನೋಡಬಹುದು. ಸೊ ವ್ಯಯ ಅಂತಂದರೆ ಇಷ್ಟೊಂದು ಅರ್ಥಗಳಿದೆ: ಬದಲಾವಣೆ, ಮಾಡಿಫಿಕೇಶನ್, ನಾಶ. ಸೊ ಇವೆಲ್ಲ ವ್ಯಯ ಅನ್ನುವಂತಹ ಪದಕ್ಕೆ ಸಿಕ್ಕಿರುವಂತಹ ಅರ್ಥಗಳು.
ಸೊ ಈ ರೀತಿ ಯಾವುದು ವ್ಯಯವಾಗಕ್ಕೆ ಸಾಧ್ಯ ಅಂತಂದರೆ, ಯಾವುದೋ ಒಂದು ರೂಪವನ್ನು ಹೊಂದಿರುತ್ತೆ ಅದು ವ್ಯಯವಾಗಲು ಸಾಧ್ಯ. ಇಟ್ ಈಸ್ ಪಾಸಿಬಲ್. ಯಾವುದಕ್ಕೆ ಒಂದು ರೂಪ ಅನ್ನುವಂತಹದ್ದಿರುತ್ತೆ, ಆ ರೂಪ ಒಂದು ದಿನ ನಾಶವನ್ನು ಹೊಂದುತ್ತೆ ಅಥವಾ ಅಲ್ಲಿ ಒಂದು ಬದಲಾವಣೆಯನ್ನು ನೋಡಬಹುದು. ಇಟ್ ಈಸ್ ಸಬ್ಜೆಕ್ಟ್ ಟು ಮಾಡಿಫಿಕೇಶನ್. ಸೊ ನಾವು ಯಾವುದೋ ಒಂದನ್ನು ನೋಡಿ ಅಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ಗಮನಿಸ್ತೀವಿ. ಯಾವುದೋ ಒಂದನ್ನು ನೋಡ್ತೀವಿ, ಅಲ್ಲಿ ಬದಲಾವಣೆಗಳನ್ನು ಕೂಡ ಗಮನಿಸ್ತೀವಿ. ಯಾವುದೋ ಒಂದನ್ನು ನೋಡ್ತಾ ಇದ್ದೀವಿ ಅಂತಂದರೆ ಆ ನೋಡೋದಕ್ಕೆ ಹೇಗೆ ಸಾಧ್ಯ ಅಂತಂದರೆ, ನೋಡೋದಕ್ಕೆ ಅಲ್ಲಿ ದೇರ್ ಈಸ್ ಎ ಫಾರ್ಮ್. ನಮ್ಮ ಕಣ್ಣುಗಳು ಯಾವುದೋ ಒಂದನ್ನು ಗುರುತಿಸುತ್ತೆ, ಯಾವುದೋ ಒಂದನ್ನು ನೋಡುತ್ತೆ ಅಂತಂದರೆ ದಟ್ ದರ್ಶನ ಈಸ್ ಬಿಕಾಸ್ ದೇರ್ ಈಸ್ ಎ ಫಾರ್ಮ್. ಅಲ್ಲಿ ಯಾವುದೇ ಒಂದು ಆ ರೀತಿ ಒಂದು ರೂಪ ಇಲ್ಲ, ದೆರ್ ಈಸ್ ನೋ ಫಾರ್ಮ್ ಅಟ್ ಆಲ್ ಅಂತಂದರೆ ನಮ್ಮ ಕಣ್ಣುಗಳು ಹೇಗೆ ಅದನ್ನು ನೋಡೋದಕ್ಕೆ ಸಾಧ್ಯ? ನೋಡೋದಕ್ಕೆ ಅಲ್ಲೇನೂ ಇಲ್ಲ. ಕಣ್ಣುಗಳು ಯಾವುದೋ ಒಂದನ್ನು ನೋಡ್ತಾ ಇದೆ, ದೆರ್ ಈಸ್ ಎ ದರ್ಶನ. ದರ್ಶನ ಈಸ್ ಪಾಸಿಬಲ್. ದರ್ಶನ ಈಸ್ ಪಾಸಿಬಲ್ ಬಿಕಾಸ್ ದೆರ್ ಈಸ್ ಎ ಫಾರ್ಮ್, ದೆರ್ ಈಸ್ ಎ ರೂಪ. ಅಲ್ಲಿ ಒಂದು ರೂಪ ಅಥವಾ ಒಂದು ಫಾರಂ ಅನ್ನುವಂತಹದ್ದು ಇಲ್ಲ ಅಂತಂದರೆ ಕಣ್ಣುಗಳು ಅದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ಗುರುತಿಸೋದಕ್ಕೆ ಆಗೋದಿಲ್ಲ. ದೆರ್ ಈಸ್ ನಥಿಂಗ್ ಟು ಸಿ. ದೆರ್ ಈಸ್ ನಥಿಂಗ್ ಟು ಸಿ. ಸೊ ಯಾವುದೋ ಒಂದು ರೂಪ ಇದೆ ಅಂತಂದಾಗ ದಟ್ ಫಾರ್ಮ್ ಈಸ್ ಸಬ್ಜೆಕ್ಟ್ ಟು ಮಾಡಿಫಿಕೇಶನ್ and we recognize those changes that are taking place in that particular form or the object. So with respect to the form, and it may be anything and it may be any object that is a subject to vyaya. ಅದಕ್ಕೆ ನಾಶ ಅನ್ನುವಂತಹದ್ದಿರುತ್ತೆ, ಅಲ್ಲಿ ಬದಲಾವಣೆ ಅನ್ನುವಂತಹದ್ದಿರುತ್ತೆ, ಬದಲಾವಣೆಯ ನಿಯಮಕ್ಕೆ ಅದು ಒಳಪಟ್ಟಿರುತ್ತೆ. ಸೊ ದೇರ್ ಈಸ್ ಎ ಸ್ಕೋಪ್ ಫಾರ್ ಮಾಡಿಫಿಕೇಶನ್ಸ್. ಸೊ ಈ ಪ್ರಕಾರ ಯಾವುದಕ್ಕೆ ಒಂದು ನಿರ್ದಿಷ್ಟವಾದ ರೂಪ ಅದು ಆ ರೂಪ ಇರೋದಕ್ಕೆ ಸಾಧ್ಯ, ಅಲ್ಲಿ ಬದಲಾವಣೆ ಎನ್ನುವಂತಹದ್ದು ಕೂಡ ಇರುತ್ತೆ. ಸೊ ಅಲ್ಲಿ ವಿ ಕೆನಾಟ್ ಸಿ ದಿ ಮಾಡಿಫಿಕೇಶನ್ಸ್ ಆರ್ ದಿ ಚೇಂಜಸ್. ಅಲ್ಲಿ ಏನು ರೂಪನೇ ಇಲ್ಲ. ದಟ್ ಈಸ್ ವೈ ದೆರ್ ಈಸ್ ನೋ ಮಾಡಿಫಿಕೇಶನ್, ದೆರ್ ಈಸ್ ನೋ ಚೇಂಜ್. ಸೊ ದಟ್ ಈಸ್ ಅವ್ಯಯ. ಸೊ ಅವ್ಯಯ ಅಂತಂದರೆ ಅಲ್ಲಿ ದೆರ್ ಈಸ್ ನೋ ಚೇಂಜ್, ಇಟ್ ಈಸ್ ನಾಟ್ ಸಬ್ಜೆಕ್ಟ್ ಟು ಮಾಡಿಫಿಕೇಶನ್ ಅಂಡ್ ದೆರ್ ಈಸ್ ನೋ ಫಾರ್ಮ್. Then that can be called as avyaya. So one who is free from the form, he who is formless, therefore he is not subject to change. So also there cannot be any vyaya. ಉದಾಹರಣೆಗೆ ಗೋಲ್ಡ್ ಅಂಡ್ ಆರ್ನಮೆಂಟ್ಸ್, ಚಿನ್ನ ಮತ್ತು ಆಭರಣಗಳು. ಆಭರಣಗಳು ಅಂತ ಹೇಳಿದಾಗ ಆ ಆಭರಣಗಳು ನಿರಂತರವಾಗಿ ಬದಲಾವಣೆಗಳನ್ನ ಅಲ್ಲಿ ನಾವು ನೋಡಬಹುದು. ಯಾಕೆ ಅಂತಂದರೆ ಎಸೆನ್ಸ್ ಈಸ್ ಚಿನ್ನ, ಎಫೆಕ್ಟ್ ಈಸ್ ಆಭರಣ. ಸಪೋಸ್ ಚಿನ್ನದಿಂದ ಒಂದು ನೆಕ್ಲೆಸ್ ಮಾಡಿಸ್ಕೊಂಡಿರ್ತೀವಿ, ಸ್ವಲ್ಪ ಸಮಯದ ಬಳಿಕ ನೆಕ್ಲೆಸ್ ಬೋರ್ ಆಗ್ತಾ ಇದೆ, ಒಂದು ಚೈನ್ ಮಾಡಿಸ್ಕೋಬೇಕು. ಆಮೇಲೆ ಅದೇ ನೆಕ್ಲೆಸ್ನ ಕರಗಿಸಿ ಒಂದು ಚೈನ್ ಮಾಡಿಸ್ಕೋತೀವಿ. ಕ್ರಮೇಣ ಅದು ಕೂಡ ಬೋರ್ ಆಗತ್ತೆ. ಆಮೇಲೆ ಒಂದು ಬ್ರೇಸ್ಲೆಟ್ ಮಾಡಿಸ್ಕೋತೀವಿ, ಅದರಿಂದ ಬಳೆಯನ್ನು ಮಾಡಿಸ್ಕೋತೀವಿ, ಕಾಲ್ಗೆಜ್ಜೆ ಮಾಡಿಸ್ಕೋತೀವಿ, ಕಿವಿಯ ಆಭರಣ ಅಂತ ಹೇಳಿ ಇನ್ನೇನೋ ಮಾಡಿಸ್ಕೋತೀವಿ. ದಟ್ ಮೀನ್ಸ್
ಅಲ್ಲಿ ಇದ್ದಂತಹ ರೂಪ ನಿರಂತರವಾಗಿ ಬದಲಾವಣೆಯನ್ನು ಹೊಂದುತ್ತಾ ಬಂತು. ಪ್ರಾರಂಭದಲ್ಲಿ ಅದು ನೆಕ್ಲೆಸ್ ಆಗಿತ್ತು, ಆ ನಂತರದಲ್ಲಿ ಒಂದು ಚಿನ್ನದ ಸರವ ಆಯಿತು, ಆ ನಂತರದಲ್ಲಿ ಅದೊಂದು ಬಳೆ ಆಯಿತು, ಬ್ರೇಸ್ಲೆಟ್ ಆಯಿತು, ಮೂಗುತಿ ಆಯಿತು, ಕಿವಿಯ ಆಭರಣ ಆಯಿತು, ಕಾಲ್ಗೆಜ್ಜೆ ಆಯಿತು. ಸೊ ನಿರಂತರವಾಗಿ ನಾವು ಬದಲಾವಣೆಗಳನ್ನು ನೋಡ್ತಾ ಬಂದ್ವಿ ಆ ಆಭರಣದಲ್ಲಿ. ಸೊ ಬದಲಾವಣೆಗಳು ಆಗಿದ್ದು ಆಭರಣದಲ್ಲಿ. ಸೊ ಆಭರಣ ಅಂತ ಹೇಳಿದಾಗ ದೆರ್ ಈಸ್ ಎ ಫಾರ್ಮ್. ಇದೊಂದು ಚಿನ್ನದ ಆಭರಣ ಅಂತ ಹೇಳಿ ವೆನ್ ಸಮಥಿಂಗ್ ಈಸ್ ಇಂಟ್ರಡ್ಯೂಸ್ಡ್ ಟು ಯು, ಅಲ್ಲಿ ಏನೋ ಒಂದು ಫಾರ್ಮ್ ಇದೆ ಚಿನ್ನದ್ದು. ಮೇ ಬಿ ಇಟ್ಸ್ ಎ ನೆಕ್ಲೆಸ್ ಆರ್ ಮೇ ಬಿ ಇಟ್ಸ್ ಎ ಚೈನ್, ಅಥವಾ ಅದೊಂದು ರಿಂಗ್ ಆಗಿರಬಹುದು, ಅದೊಂದು ಬ್ರೇಸ್ಲೆಟ್ ಆಗಿರಬಹುದು, ಏನೋ ಒಂದು ಆಗಿರುತ್ತೆ. ಸೊ ದೆರ್ ಈಸ್ ಎ ಫಾರ್ಮ್. ಸೊ ಆಭರಣ ಅಂತ ಹೇಳಿದಾಗ ದೆರ್ ಈಸ್ ಎ ಫಾರ್ಮ್. ಬಟ್ ಚಿನ್ನ ಅಂತ ಹೇಳಿದಾಗ ದೆರ್ ಈಸ್ ನೋ ಸ್ಪೆಸಿಫಿಕ್ ಫಾರ್ಮ್ ಫಾರ್ ದಿ ಗೋಲ್ಡ್. ಗೋಲ್ಡ್ ಈಸ್ ಆಕ್ಚುಲಿ ಫಾರ್ಮ್ಲೆಸ್. ಸೊ ಗೋಲ್ಡ್ ಅಂತ ಹೇಳಿದಾಗ ದೆರ್ ಈಸ್ ನೋ ಫಾರ್ಮ್. ಚಿನ್ನ ಅಂತ ಹೇಳಿದಾಗ ಚಿನ್ನ ಈಸ್ ಅನ್ಲೆಸ್ ಅದು ಆಭರಣ ಆಗೋವರೆಗೆ ಚಿನ್ನಕ್ಕೆ ಒಂದು ರೂಪ ಇಲ್ಲ. ಈವನ್ ಚಿನ್ನದ ಗಟ್ಟಿ ಅಂತ ಹೇಳಿದಾಗ ಆ ಗಟ್ಟಿ ಈಸ್ ಆಲ್ಸೋ ಎ ಫಾರ್ಮ್. ಮೇ ಬಿ ಯು ಡೋಂಟ್ ಕಾಲ್ ಇಟ್ ಆಭರಣ, ಬಟ್ ಗಟ್ಟಿಯಾಗಿ ಅದನ್ನು ಚಿನ್ನದ ಗಟ್ಟಿ ಅಂತ ಹೇಳಿ ಅದನ್ನು ಒಂದು ಸಾಮಾನ್ಯವಾಗಿ ಗೋಲ್ಡನ್ ಬಿಸ್ಕೆಟ್ಸ್ ಅಂತ ಹೇಳ್ತಾರೆ, ಚಿನ್ನದ ಗಟ್ಟಿ. ಸೊ ಈವನ್ ದಟ್ ಹ್ಯಾಸ್ ಗಾಟ್ ಎ ಫಾರ್ಮ್. ಐದರ್ ಇಟ್ ವಿಲ್ ಬಿ ಇನ್ ದಿ ರೆಕ್ಟ್ಯಾಂಗಲ್ ಆರ್ ಇಟ್ ವಿಲ್ ಬಿ ಇನ್ ದಿ ಸ್ಕ್ವೇರ್. ಒಂದು ಥಿಕ್ನೆಸ್ ಇರುತ್ತೆ, ಚೌಕಾಕೃತಿ ಇರುತ್ತೆ, ಈ ರೀತಿ ಏನೋ ಒಂದು. ಈವನ್ ಚಿನ್ನದ ಗಟ್ಟಿ ಅಂತ ಹೇಳಿದಾಗ ಕೂಡ ಅಲ್ಲಿ ಒಂದು ಫಾರ್ಮ್ನ ನೋಡಬಹುದು. ಸುಮ್ಮನೆ ಚಿನ್ನ ಅಂತ ಹೇಳಿದಾಗ ದೆರ್ ಈಸ್ ನೋ ಫಾರ್ಮ್ ಅಟ್ ಆಲ್. ಅದು ಏನೋ ಒಂದು ಆಗಿರಬೇಕು. ಸೊ ಏನೋ ಒಂದು ಆಗಿರುವಂತಹದ್ದನ್ನು ನಾವು ಆಭರಣದಲ್ಲಿ ನೋಡ್ತೀವಿ. ಸೊ ಈ ಆಭರಣ ಅನ್ನುವಂತಹದ್ದು ಸಬ್ಜೆಕ್ಟ್ ಟು ಮಾಡಿಫಿಕೇಶನ್ಸ್, ನಿರಂತರವಾದ ಬದಲಾವಣೆಗಳನ್ನು ಹೊಂದುತ್ತಾ ಇರುತ್ತೆ ಈ ಆಭರಣ. ಬಟ್ ಚಿನ್ನ ಈಸ್ ಆಲ್ವೇಸ್ ಚಿನ್ನ, ಇಟ್ ರಿಮೇನ್ಸ್ ಚಿನ್ನ ಫಾರ್ ಎವರ್. ಸೊ ಆಭರಣವನ್ನು ತೋರಿಸ್ಬಿಟ್ಟು ಅದನ್ನು ನೆಕ್ಲೆಸ್ ಅಂತ ಕರೆದ್ರೂ ಕೂಡ ಆ ನೆಕ್ಲೆಸ್ನಲ್ಲಿ ಇರೋವಂತಹ ಎಸೆನ್ಸ್ ಏನು ಅಂತಂದರೆ ದಟ್ ಈಸ್ ಚಿನ್ನ. ಇಲ್ಲ ಇದು ನೆಕ್ಲೆಸ್ ಅಲ್ಲ, ಇದು ಬ್ರೇಸ್ಲೆಟ್. ಬ್ರೇಸ್ಲೆಟ್ ಈಸ್ ಎ ಫಾರ್ಮ್. ವಾಟ್ ಈಸ್ ದಿ ಎಸೆನ್ಸ್? ಈಸ್ ದಿ ಚಿನ್ನ? No, it is not bracelet, it is a ring. Ring is a form. What is the essence? Gold is the essence. ಸೊ ಆಭರಣ ಅಂತ ಹೇಳಿದಾಗ ಅದಕ್ಕೆ ತನ್ನದೇ ಆದಂತಹ ಒಂದು ರೂಪ ಇರುತ್ತೆ. ಬಟ್ ಚಿನ್ನ ಅಂತ ಹೇಳಿದಾಗ ಚಿನ್ನಕ್ಕೆ ತನ್ನದೇ ಆದ ಒಂದು ಸ್ವಂತ ರೂಪ ಇಲ್ಲ. ಚಿನ್ನ ಈಸ್ ಜಸ್ಟ್ ದಿ ಎಸೆನ್ಸ್. ಬಟ್ ನೇಮ್ ಎನಿ ಆಭರಣ, ಇಟ್ ಹ್ಯಾಸ್ ಗಾಟ್ ಎ ಸ್ಪೆಸಿಫಿಕ್ ಫಾರ್ಮ್. ನೆಕ್ಲೆಸ್ ಆಗಿರಬಹುದು, ರಿಂಗ್ ಆಗಿರಬಹುದು, ಕಾಲಿನ ಗೆಜ್ಜೆ, ಬಳೆ, ಕಿವಿಯ ಆಭರಣ, ಮೂಗುತಿ ಇತ್ಯಾದಿ. ಅದು ಏನು ಬೇಕಾದ್ರೂ ಆಗಿರಲಿ, ಆಭರಣ ಅಂತ ಹೇಳಿದ ಕೂಡಲೇ ದೆರ್ ಈಸ್ ಎ ಫಾರ್ಮ್. ಸೊ ಇವೆಲ್ಲ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಇವೆಲ್ಲ ಆಭರಣಗಳು ಅಂತ ಹೇಳಿದಾಗ ಈ ಎಲ್ಲ ಆಭರಣಗಳಿಗೆ ಅವುಗಳದೇ ಆದಂತಹ ಒಂದು ರೂಪ ಇದೆ. ಯಾಕೆಂದರೆ ನೋಡಿದ ತಕ್ಷಣ ಗುರುತಿಸ್ತೀವಿ, ದಿಸ್ ಈಸ್ ನೆಕ್ಲೆಸ್, ದಿಸ್ ಈಸ್ ಚೈನ್, ದಿಸ್ ಈಸ್ ಬ್ರೇಸ್ಲೆಟ್, ದಿಸ್ ಈಸ್ ರಿಂಗ್, ದಿಸ್ ಈಸ್ ಮೂಗುತಿ, ದಿಸ್ ಈಸ್ ಚೂಡಾಮಣಿ. ಇಟ್ ಈಸ್ ಪಾಸಿಬಲ್ ಟು ರೆಕಗ್ನೈಸ್. ಯಾಕೆ ಅಂತಂದರೆ ಇಟ್ ಈಸ್ ಗಾಟ್ ಎ ಸ್ಪೆಸಿಫಿಕ್ ರೂಪ. ಈಗ ಬ್ರೇಸ್ಲೆಟ್ನ ನೋಡ್ಬಿಟ್ಟು ಅದನ್ನು ನಾವು ಮೂಗುತಿ ಅಂತ ಕರೆಯೋದಿಲ್ಲ, ಮೂಗುತಿಯನ್ನು ನೋಡ್ಬಿಟ್ಟು ಅದನ್ನು ರಿಂಗ್ ಅಂತ ಹೇಳೋದಿಲ್ಲ. ರಿಂಗ್ ಅಂತ ಹೇಳಿದಾಗ ಅದಕ್ಕೆ ತನ್ನದೇ ಆದ ಉಂಗುರ, ಅದಕ್ಕೆ ತನ್ನದೇ ಆದಂತಹ ಒಂದು ರೂಪ ಇದೆ. ಮೂಗುತಿ ಅಂತ ಹೇಳಿದಾಗ ಆ ಮೂಗುತಿಗೆ ಒಂದು ರೂಪ ಇದೆ. ನೆಕ್ಲೆಸ್ ಅಂತ ಹೇಳಿದಾಗ ನೆಕ್ಲೆಸ್ಗೆ ಒಂದು ರೂಪ ಇದೆ. ಸೊ ದೀಸ್ ಆರ್ ಆಲ್ ದಿ ಆಭರಣಾಸ್.
ಸೊ ಆಭರಣ ಅಂತ ಹೇಳಿದಾಗ ಆ ಆಭರಣಕ್ಕೆ ಒಂದು ರೂಪ ಇದೆ. ಬಟ್ ವಾಟ್ ಈಸ್ ದಿ ರೂಪ ಫಾರ್ ದಿ ಚಿನ್ನ? ಚಿನ್ನ ರಿಮೈನ್ಸ್ ಚಿನ್ನ ಫಾರ್ ಎವರ್. ಸೊ ಕಂಪೇರ್ ಟು ಆಭರಣ, relatively there is no form for the gold. Nama and Rupa of any Abharana that can be changed at any point of time, or it keeps changing. ನಮಗೆ ಬೇಕಾದಾಗೆಲ್ಲ ನಾವು ಅದನ್ನು ಚೇಂಜ್ ಮಾಡ್ಕೋತಾ ಇರ್ತೀವಿ. ಅವುಗಳನ್ನು ಧರಿಸುವಂತಹ ವ್ಯಕ್ತಿಯ ಅಭಿರುಚಿಗೆ ತಕ್ಕಂತೆ ಆ ಚಿನ್ನ ಬದಲಾವಣೆಗಳನ್ನು ಹೊಂದುತ್ತಾ ಇರುತ್ತೆ. ಮೊದಲು ಆ ವ್ಯಕ್ತಿಗೆ ಬ್ರೇಸ್ಲೆಟ್ ಇಷ್ಟ ಆಗಿರುತ್ತೆ, ನಂತರ ನೆಕ್ಲೆಸ್ ಇಷ್ಟ ಆಗುತ್ತೆ, ಆ ನಂತರದಲ್ಲಿ ಚಿನ್ನದ ಸರ ಬೇಕು, ಆ ನಂತರದಲ್ಲಿ ಮೂಗುತಿ ಬೇಕು, ಆ ನಂತರದಲ್ಲಿ ಕಾಲ್ಗೆಜ್ಜೆ ಬೇಕು, ಸೊಂಟದ ಡಾಬು ಬೇಕು, ತೋಳ್ಬಂದಿ ಬೇಕು, ತಲೆಗೆ ಚೂಡಾಮಣಿ ಬೇಕು. ಸೊ ಆಭರಣಗಳಲ್ಲಿ ಈ ರೀತಿ ಬದಲಾವಣೆಗಳನ್ನು ನೋಡ್ತೀವಿ. ಈ ರೀತಿ ಆಭರಣಗಳಲ್ಲಿ ನಾವು ಬದಲಾವಣೆಯನ್ನು ನೋಡ್ತೀವಿ ಅಂತಂದರೆ, ಆಭರಣದಲ್ಲಿ ಇರುವಂತಹ ಚಿನ್ನದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸೊ ನಮ್ಮ ಶಾಸ್ತ್ರ ಮತ್ತು ವೇದಾಂತ ಭಗವಂತನನ್ನ ಫಾರ್ಮ್ಲೆಸ್ ಅಂತ ಕರೆಯುತ್ತೆ. ಸೊ ಅಕಾರ್ಡಿಂಗ್ ಟು ಶಾಸ್ತ್ರ ಅಂಡ್ ವೇದಾಂತ, ಪರಮಾತ್ಮ ಅಂತ ಹೇಳಿದಾಗ ಪರಮಾತ್ಮ ಈಸ್, ದೇರ್ ಈಸ್ ನೋ ಪರ್ಟಿಕ್ಯುಲರ್ ಫಾರ್ಮ್ ಫಾರ್ ದಿ ಭಗವಂತ. ಭಗವಂತನಿಗೆ ರೂಪವನ್ನು ಕೊಟ್ಟಿರುವಂತಹದ್ದು ನಾವು. ಬಟ್ ಭಗವಂತ ಅಂತ ಹೇಳಿದಾಗ ಹಿ ಈಸ್ ಜಸ್ಟ್ ದಿ ಭಗವಂತ, ಹಿ ಈಸ್ ಆಲ್ವೇಸ್ ದಿ ಪರಮಾತ್ಮ. ವಾಟ್ ಈಸ್ ದಿ ರೂಪ ಫಾರ್ ದಿ ಪರಮಾತ್ಮ? ದೇರ್ ಈಸ್ ನೋ ರೂಪ ಫಾರ್ ದಿ ಪರಮಾತ್ಮ. ಹಿ ಈಸ್ ಫಾರ್ಮ್ಲೆಸ್. ಹಿ ಈಸ್ ಫಾರ್ಮ್ಲೆಸ್. ಬಟ್ ಅದೇ ಪರಮಾತ್ಮನಿಗೆ ನಾವು ರೂಪವನ್ನು ಕೊಡ್ತೀವಿ. ಯಾಕೆಂದರೆ ನಾವು ಅವನನ್ನು ಪೂಜೆ ಮಾಡಬೇಕು, ಅವನ ಆರಾಧನೆಯನ್ನು ಮಾಡಬೇಕು, ಅವನ ಧ್ಯಾನವನ್ನು ಮಾಡಬೇಕು, ಅವನ ಚಿಂತನೆಯನ್ನು ಮಾಡಬೇಕು, ಅವನಿಗೆ ಅಲಂಕಾರವನ್ನು ಮಾಡಬೇಕು, ಅಭಿಷೇಕವನ್ನು ಮಾಡಬೇಕು. ಅವೆಲ್ಲವನ್ನು ಮಾಡುವ ಮೂಲಕ ನಾನು ನನ್ನ ಮನಸ್ಸಿಗೆ ನೆಮ್ಮದಿಯನ್ನು ತಂದ್ಕೋಬೇಕು. ಸೊ ಇಟ್ ಈಸ್ ಜಸ್ಟ್ ಐ ವಾಂಟ್ ಟು ಬಿ ಹ್ಯಾಪಿ. ನನ್ನ ಮನಸ್ಸು ಪ್ರಶಾಂತತೆಯನ್ನು ಗಳಿಸಬೇಕು, ನನ್ನ ಮನಸ್ಸು ಪ್ರಸನ್ನವಾಗಿರಬೇಕು. ಅಂಡ್ ಐ ವಾಂಟ್ ಟು ಬಿ ಹ್ಯಾಪಿ. ಸೊ ಐ ಗೇವ್ ದಿ ರೂಪ ಟು ದಿ ಪರಮಾತ್ಮ. ಅದರ್ವೈಸ್ ಅಕಾರ್ಡಿಂಗ್ ಟು ದಿ ಶಾಸ್ತ್ರ ಅಂಡ್ ವೇದಾಂತ, ಪರಮಾತ್ಮ ಅಂತ ಹೇಳಿದಾಗ ಹಿ ಈಸ್ ಪರಮಾತ್ಮ, ದಟ್ಸ್ ಆಲ್. ದರ್ ಈಸ್ ನೋ ಮೋರ್ ಡಿಸ್ಕ್ರಿಪ್ಷನ್ ಫಾರ್ ದಿ ಪರಮಾತ್ಮ. ಪರಮಾತ್ಮ ಅಂತಂದ್ರೆ ಹಿ ಈಸ್ ಫಾರ್ಮ್ಲೆಸ್. ದಟ್ ಈಸ್ ಒನ್ ಲೈನ್ ಡಿಸ್ಕ್ರಿಪ್ಷನ್ ಆಫ್ ದಿ ವೇದಾಂತ. ಸೊ ಪರಮಾತ್ಮನಿಗೆ ದೆರ್ ಈಸ್ ನೋ ಫಾರ್ಮ್ ಅಂತ ಹೇಳಿರೋದ್ರಿಂದ ಹಿ ಈಸ್ ನಾಟ್ ಸಬ್ಜೆಕ್ಟ್ ಟು ಡಿಸ್ಟ್ರಿಕ್ಷನ್. ದಟ್ ಈಸ್ ವೈ ಪರಮಾತ್ಮ ಅಂತ ಹೇಳಿದಾಗ ಹಿ ಈಸ್ ಕಾಲ್ಡ್ ಅವಿನಾಶಿನಿ. ಸೊ ನಾಟ್ ಸಬ್ಜೆಕ್ಟ್ ಟು ಚೇಂಜ್. ಪರಮಾತ್ಮ ಈಸ್ ನಾಟ್ ಎ ಪರಿಣಾಮಿ ಕಾರಣಂ. ಪರಮಾತ್ಮ ಈಸ್ ನಾಟ್ ಪರಿಣಾಮಿ ಕಾರಣಂ. ಬಟ್ ಕೆಲವೊಂದು ರೀತಿಯ ಜನಗಳಿರ್ತಾರೆ, ಅವ್ರು ಹೇಳ್ತಾರೆ ಪರಮಾತ್ಮ ಅಂತಂದಾಗ ದಿಸ್ ಭಗವಾನ್ ಈಸ್ ಪರಿಣಾಮಿ ಕಾರಣಂ. ಅವರು ವಾದ ಮಾಡ್ತಾರೆ, ಅವ್ರು ಹೇಳ್ತಾರೆ. ಅವರು ಈ ವಾದ ಮಾಡೋದಕ್ಕೆ ದೇ ಟೇಕ್ ದಿ ಸಪೋರ್ಟ್ ಆಫ್ ದಿ ವೇದಾಂತ ಅಂಡ್ ಶಾಸ್ತ್ರ. ಶಾಸ್ತ್ರ ಮತ್ತು ವೇದಾಂತದಲ್ಲಿ ಒಂದು ಸಂದರ್ಭದಲ್ಲಿ ಭಗವಂತನ ವಿಚಾರವನ್ನು ಬಂದಾಗ ಅಲ್ಲಿ ಸಿಕ್ಕಂತಹ ಇನ್ಫಾರ್ಮೇಶನ್ಸ್ಗಳನ್ನು, ಅಲ್ಲಿರುವಂತಹ ವಿಚಾರಗಳನ್ನೇ ಬಳಸಿ ಅವರು ಇಲ್ಲಿ ಆರ್ಗ್ಯೂ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಈ ಒಂದು ಭಗವಂತ ಅಂತ ಹೇಳಿದಾಗ ಅವನನ್ನು ನೀನು ಫಾರ್ಮ್ಲೆಸ್, ಅವನಲ್ಲಿ ಬದಲಾವಣೆ ಇಲ್ಲ, ಆ ರೀತಿ ಹೇಳ್ತಾ ಬಂದರೂ ಕೂಡ ದಿಸ್ ಭಗವಾನ್ ಈಸ್ ಪರಿಣಾಮಿ ಕಾರಣ. ಸೊ ಅವನು ಪ್ರಾರಂಭದಲ್ಲಿ ಅವನು ಕೇವಲ ಭಗವಂತನಾಗಿದ್ದ, ಹಿ ವಾಸ್ ಓನ್ಲಿ ದಿ ಪರಮಾತ್ಮ. ಆ ನಂತರದಲ್ಲಿ ಏನಾದ ಭಗವಂತ, ಹಿ ಬಿಕೇಮ್ ದಿ ವರ್ಲ್ಡ್, ಜಗತ್ತಾಗಿ ಬದಲಾದ. ಭಗವಂತ ಜಗತ್ತಾಗಿ ಬದಲಾದ ಅಂತಂದ್ರೆ ಹೇಗೆ? ಹಾಲು ಮೊಸರಾಗಿ ಹೇಗೆ ಬದಲಾವಣೆಯನ್ನು ಹೊಂದುತ್ತೆ, ಆ ರೀತಿಯಲ್ಲಿ ಪರಮಾತ್ಮ ಹಿ ಬಿಕೇಮ್ ದಿ ಜಗತ್.
ಸಿ ಹಾಲು ಮೊಸರಾಗಿ ಬದಲಾವಣೆಯನ್ನು ಹೊಂದಿದ ನಂತರದಲ್ಲಿ ಅದು ಮೊಸರಾಗಿ ಉಳ್ಕೊಂಡಿರುತ್ತೆ, ಮತ್ತೆ ಅದು ಹಾಲಾಗಿ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಅವರು ವಾದ ಮಾಡ್ತಾ ಇರುವಂತಹದ್ದು, ಮೊದಲು ಭಗವಂತ ಕೇವಲ ಭಗವಂತನಾಗಿದ್ದ, ಆ ನಂತರದಲ್ಲಿ ಅವನು ಜಗತ್ತಾಗಿ ಬದಲಾಗಿ ಹೋದ. ಸೊ ಹಿ ವಾಂಟೆಡ್ ಟು ಕ್ರಿಯೇಟ್ ದಿ ವರ್ಲ್ಡ್, ಒಂದು ಕ್ರಿಯೇಷನ್ ಬೇಕು ಅನ್ನುವಂತಹದ್ದು ಭಗವತ್ ಸಂಕಲ್ಪ. ಸೊ ಜಗತ್ತು ಹೊರಬರಬೇಕು ಅಂತ ಹೇಳಿ ಅವನು ಯಾವ ಬದಲಾವಣೆಗಳಿಗೂ ಒಳಪಡಲಿಲ್ಲ. ಇಟ್ ಈಸ್ ಓನ್ಲಿ ಹಿಸ್ ಪ್ಯೂರ್ ಸಂಕಲ್ಪ, ಸಂಕಲ್ಪ ಶಕ್ತಿಯಿಂದ ಅವನು ಜಗತ್ತನ್ನು ಹೊರತಂದ. ಸೊ ಜಗತ್ತು ಇಸ್ ದಿ ಸಂಕಲ್ಪ ಶಕ್ತಿ ಆಫ್ ದಿ ಭಗವಂತ. ಭಗವಂತ ಜಗತ್ತಾಗಿ ಬದಲಾದ ಅಂತಂದ್ರೆ ಇಟ್ ಈಸ್ ದಿ ಸಂಕಲ್ಪ ಶಕ್ತಿ. ಸೊ ಇಟ್ ಈಸ್ ದಿ ಶಕ್ತಿ ಆಫ್ ದಿ ಪರಮಾತ್ಮ, ದಟ್ ಸಂಕಲ್ಪ. ಆ ಶಕ್ತಿಯ ಕಾರಣದಿಂದ, ಸಂಕಲ್ಪ ಶಕ್ತಿಯ ಕಾರಣದಿಂದ ಅಲ್ಲಿ ಜಗತ್ತು ಅನ್ನುವಂತಹದ್ದು ಹೊರಬಂತು. ಸೊ ಇಲ್ಲಿ ವಾದ ಮಾಡಿದಂತಹ ಜನಗಳಿಗೆ ಶಾಸ್ತ್ರ ಮತ್ತು ವೇದಾಂತ ಕೊಡ್ತಾ ಇರುವಂತಹ ಪರಿಹಾರ. ವೇದಾಂತ ಕೊಡ್ತಾ ಇರುವಂತಹ ಇನ್ಫಾರ್ಮೇಶನ್ಸ್ಗಳನ್ನೇ ಬಳಸಿ ಇವರು ವಾದವನ್ನು ಮಾಡ್ತಾ ಇದ್ದಾರೆ. ವೇದಾಂತ ಹೇಳ್ತು ಭಗವಂತ ಜಗತ್ತನ್ನ ಹೊರತರಬೇಕಾದ್ರೆ ಹಿ ಡಿಡ್ ನಾಟ್ ಬ್ರಿಂಗ್ ಮೆಟೀರಿಯಲ್ ಫ್ರಮ್ ಸಮ್ವೇರ್ ಎಲ್ಸ್, ಹಿ ಬಿಕೇಮ್ ದಿ ಮೆಟೀರಿಯಲ್ ಅಂಡ್ ಹಿ ಈಸ್ ದಿ ವರ್ಲ್ಡ್. ದಿಸ್ ಈಸ್ ದಿ ಡಿಸ್ಕ್ರಿಪ್ಷನ್ ಆಫ್ ದಿ ವೇದಾಂತ. ಸೃಷ್ಟಿಯ ರಹಸ್ಯವನ್ನು ತಿಳಿಸುವಾಗ ವೇದಾಂತ ಈ ರೀತಿ ಮಾತನಾಡಿರುತ್ತೆ. ಸೊ ಶಾಸ್ತ್ರ ಮತ್ತು ವೇದಾಂತ ಕೆಲವು ಸೃಷ್ಟಿಯ ರಹಸ್ಯವನ್ನು ತಿಳಿಸುವಾಗ ಅಲ್ಲಲ್ಲಿ ಪ್ರಯೋಗವಾಗುವಂತಹ ಪದಗಳಿಗೆ ನೇರವಾಗಿ ನಾವು ಅರ್ಥವನ್ನು ಹುಡುಕಿದಾಗ ಅದು ಇಂತಹ ಅನಾಹುತಗಳನ್ನು ತಂದುಕೊಡುತ್ತೆ. ಸೊ ವಿ ಹ್ಯಾವ್ ಟು ಗ್ರಾಸ್ಪ್ ದಿ ಸಟಲ್ ಇನ್ಫಾರ್ಮೇಶನ್ಸ್. ದೇರ್ ಇಸ್ ಎ ವೆರಿ ಸೂಕ್ಷ್ಮ ವಿಚಾರ, ಸಟಲ್ ಮೆಸೇಜಸ್. ಅಲ್ಲಿ ಪರಮಾತ್ಮ ಬದಲಾದ, ಜಗತ್ತಾಗಿ ಪರಮಾತ್ಮನೇ ಬದಲಾದ ಅನ್ನುವಂತಹದ್ದು ನೇರವಾಗಿ ವೇದಾಂತ ಮತ್ತು ಶಾಸ್ತ್ರ ತಿಳಿಸುತ್ತೆ. ಅಟ್ ದ ಟೈಮ್ ಆಫ್ ಕ್ರಿಯೇಷನ್ ದಿಸ್ ಭಗವಂತ ಹಿ ಬಿಕೇಮ್ ದಿ ವರ್ಲ್ಡ್ ಅಂತ ಅದು ಹೇಳಿದೆ. ಆದರೆ ಪರಮಾತ್ಮ ಬದಲಾಗಲಿಲ್ಲ, ಪರಮಾತ್ಮ ಜಗತ್ತಾಗಿ ಬದಲಾಗಲಿಲ್ಲ. ದಿ ಪರಮಾತ್ಮ ಅಪಿಯರ್ಸ್ ಆಸ್ ದಿ ಜಗತ್. There is no change that took place in the gold. The same gold appeared as necklace. So ಸೃಷ್ಟಿಯ ವಿಚಾರ ಮಾತನಾಡುವಾಗ ಪರಮಾತ್ಮ ಅಂತ ಹೇಳಿದಾಗ ವಿ ಕಾಲ್ ಹಿಮ್ ದಟ್ ಹಿ ಇಸ್ ದಿ ಕ್ರಿಯೇಟರ್. ನಂತರ ಈ ಜಗತ್ತನ್ನು ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಅವನು ಹೊರಗಿನಿಂದ ಈ ಜಗತ್ತನ್ನು ನಿರ್ಮಾಣ ಮಾಡಬೇಕಾದರೆ ಬೇಕಾಗುವಂತಹ ಸಾಮಗ್ರಿಗಳನ್ನು ಎಲ್ಲೋ ಹೊರಗಡೆಯಿಂದ ಅವನು ತರಲಿಲ್ಲ. ಹಿ ಬಿಕೇಮ್ ದಿ ವರ್ಲ್ಡ್. And next stage of understanding is he appears as Jagat. So Bhagavan being the formless, ಭಗವಂತ ಅಂತ ಹೇಳಿದಾಗ ಅಲ್ಲಿ ದಟ್ ಈಸ್ ವೈ ಅಲ್ಲಿ ಇರೋಂತಹ ಸೂಕ್ಷ್ಮಗಳನ್ನು ನಾವು ಹಿಡ್ಕೋಬೇಕಾಗತ್ತೆ. ವೇದಾಂತ ಈ ರೀತಿ ಹೇಳಿದೆ ಅಂತ ಹೇಳಿ ತರ್ಕ ಮಾಡಿದ್ರೆ ಇಟ್ಸ್ ಆಫ್ ನೋ ಯೂಸ್. ವೇದಾಂತ ಶಾಸ್ತ್ರ ಏನು ಹೇಳುತ್ತೆ, ಸೃಷ್ಟಿಯ ರಹಸ್ಯವನ್ನು ತಿಳಿಸ್ಬೇಕಾದ್ರೆ ಭಗವಂತ ಹಿ ಬಿಕೇಮ್ ದಿ ವರ್ಲ್ಡ್ ಅಂತ ಹೇಳಿರುತ್ತೆ. ಎಗೇನ್ ಇಲ್ಲಿ ತರ್ಕ ಮಾಡಿದಾಗ ವೇದಾಂತ ಹೇಳುತ್ತೆ ಭಗವಂತ ಈಸ್ ಫಾರ್ಮ್ಲೆಸ್. ಗಟ್ಟಿಯಾಗಿ ವೇದಾಂತ ಒಂದು ಸ್ಪಷ್ಟತೆಯನ್ನು ಕೊಡುತ್ತೆ. ಭಗವಾನ್ ಬೀಯಿಂಗ್ ಫಾರ್ಮ್ಲೆಸ್, ಬೀಯಿಂಗ್ ನಾಟ್ ಸಬ್ಜೆಕ್ಟ್ ಟು ಎನಿ ಕೈಂಡ್ ಆಫ್ ಮಾಡಿಫಿಕೇಶನ್, so he is not the parinami karanam, it is only the So
So without undergoing any changes, he remains as he is and appears as Jagat. So there will be no Vyaya, there is no Nasha. Since there is no Nasha for the Paramatma, his name is Avyayaha. ಸೊ ಭಗವಂತನ ಮತ್ತೊಂದು ಹೆಸರು ಅವ್ಯಯಃ. ಆ್ಯಂಡ್ ದಿ 14th ನಾಮ, ದಟ್ ಈಸ್ ಪುರುಷಃ. ಪರಮಾತ್ಮನಿಗೆ ಇರುವಂತಹ ಎಲ್ಲ ಹೆಸರುಗಳು ಕೂಡ ಅದ್ಭುತ, ವಂಡರ್ಫುಲ್. ಆ್ಯಂಡ್ ಎವ್ರಿ ನಾಮ ಹ್ಯಾಸ್ ಗಾಟ್ ಇಟ್ಸ್ ಓನ್ ಮಹಿಮೆ. ಬಟ್ ಅಗೇನ್ ನಾವು ಸಂತೋಷ ಪಟ್ಕೊಳ್ಳೋದಕ್ಕೆ ನಾವೇನು ಹೇಳ್ತೀವಿ, ದಿಸ್ ಪುರುಷ ಅನ್ನುವಂಥದ್ದು ಈಸ್ ಒನ್ ಆಫ್ ದಿ ವಂಡರ್ಫುಲ್ ನಾಮಾಸ್ ಆಫ್ ದಿ ಪರಮಾತ್ಮ. ನಮಗೆ ಆಗ್ತಾ ಇರೋವಂತಹ ಉತ್ಸಾಹವನ್ನು ನಾವು ತಡ್ಕೊಳ್ಳೋಕ್ಕಾಗದೆ ನಾವಿಲ್ಲಿ ಹೇಳ್ತಾ ಇದ್ದೀವಿ, ಇಟ್ ಈಸ್ ಒನ್ ಆಫ್ ದಿ ವಂಡರ್ಫುಲ್ ನಾಮಾಸ್. ಇನ್ಫ್ಯಾಕ್ಟ್ ಆಲ್ ದಿ 1008 ನೇಮ್ಸ್ ಆಫ್ ದಿ ಭಗವಂತ ಈಸ್ ಮಹಾಮಹಿಮ. ಎವ್ರಿ ನಾಮ ಈಸ್ ವೆರಿ ವಿಜೃಂಭಣೆ. ಸೊ ಇಲ್ಲಿ ಪುರುಷ ಅಂತ ಹೇಳಿದಾಗ ದಿಸ್ ಪುರುಷ ಈಸ್ ಒನ್ ಆಫ್ ದಿ ವಂಡರ್ಫುಲ್ ನಾಮಾಸ್ ಆಫ್ ದಿ ಪರಮಾತ್ಮ ಅಂಡ್ ಇಟ್ ಈಸ್ ದಿ 14th ನಾಮ ಆಫ್ ದಿ ಪರಮಾತ್ಮ ಅಕಾರ್ಡಿಂಗ್ ಟು ದಿಸ್ ವಿಷ್ಣು ಸಹಸ್ರನಾಮ. ಸೊ 2ನೇ ಶ್ಲೋಕದಲ್ಲಿ ಬರುವಂತಹ 14ನೆಯ ನಾಮ ಈಸ್ ಕಾಲ್ಡ್ ದಿ ಪುರುಷಃ. ಬಟ್ ಒನ್ಸ್ ಅಗೇನ್ ದಿಸ್ ಪುರುಷಃ ಅನ್ನುವಂತಹ ಈ ನಾಮ ಅಂಡ್ ದಿ ಶಬ್ದ ಇದೇ ವಿಷ್ಣು ಸಹಸ್ರನಾಮದಲ್ಲಿ 406ನೇ ನಾಮವಾಗಿ ಮತ್ತೊಮ್ಮೆ ಬರುತ್ತೆ. ಸೊ ಇಲ್ಲಿ ಪುರುಷ ಅಂತ ಹೇಳ್ತಾ ಇರುವಂತಹದ್ದು ಬೇರೊಂದು ಸಂದರ್ಭ. ಸೇಮ್ ಪುರುಷ ಅನ್ನುವಂತಹದ್ದು 406ನೇ ಶಬ್ದವಾಗಿ 406ನೇ ನಾಮವಾಗಿ ಮತ್ತೊಂದು ಸಂದರ್ಭದಲ್ಲಿ ಬರುವಂತಹದ್ದು, ಅದು ಮತ್ತೊಂದು ಸಂದರ್ಭವನ್ನು ತಿಳಿಸುವಂತಹದ್ದು. ಸೊ ಇಟ್ ಈಸ್ ನಾಟ್ ಡೂಪ್ಲಿಕೇಶನ್. 14ನೇ ನಾಮ ಈಸ್ ಆಲ್ಸೋ ಪುರುಷ, 406ನೇ ನಾಮ ಈಸ್ ಆಲ್ಸೋ ಪುರುಷ. ಸೊ ಪುರುಷ ಅಂತಂದ್ರೆ ಈ ಅರ್ಥ. ಈ ಸಂದರ್ಭದಲ್ಲಿ 14ನೇ ನಾಮ ಪುರುಷ ಅಂತಂದ್ರೆ ಈ ಅರ್ಥ ಬರುತ್ತೆ. ಬಟ್ 406ನೇ ನಾಮ ಅಂತ ಹೇಳಿದಾಗ ಅಲ್ಲಿ ಸಂದರ್ಭ ಬೇರೆಯೇ ಇರುತ್ತೆ. ಸೊ ಅಲ್ಲಿ ಮತ್ತೊಂದು ದೃಷ್ಟಿಕೋನದಿಂದ ನಾವು ಅರ್ಥವನ್ನು ನೋಡ್ತೀವಿ. ಸೊ ಹಿಯರ್ ಇಟ್ ಈಸ್ ದಿ 14th ನಾಮ ಆ್ಯಂಡ್ ಹೀ ಈಸ್ ಕಾಲ್ಡ್ ದಿ ಪುರುಷಃ. ಇಲ್ಲಿ ಎರಡೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಂದಿರುವಂತಹ ಒಂದೇ ನಾಮ. ಪುರುಷ ಅನ್ನುವಂತಹದ್ದು ಒಂದೇ ಶಬ್ದ, ಬಟ್ ಒಂದೇ ಶಬ್ದ ಪ್ರಧಾನವಾಗಿ ಕಂಡು ಬಂದರೂ ಕೂಡ ಎರಡೂ ಕೂಡ ಎರಡು ಬೇರೆ ಬೇರೆ ಸಂದರ್ಭ ಅಂತ ಹೇಳಿರೋದ್ರಿಂದ ಭಿನ್ನ ಭಿನ್ನವಾಗಿಯೇ ಅರ್ಥಗಳನ್ನು ಕೊಡುತ್ತೆ. ಸೊ ಇಟ್ ಈಸ್ ಪುನರುಕ್ತಿ ಬಟ್ ನಾಟ್ ಡೂಪ್ಲಿಕೇಶನ್. ಇಟ್ ಈಸ್ ನಾಟ್ ದಿ ಎರರ್ ಆಫ್ ಡೂಪ್ಲಿಕೇಶನ್. ಸೊ ಹಿಯರ್ ಪುರುಷಃ. ಸೊ ಇಲ್ಲಿ 14ನೇ ನಾಮ ಪುರುಷಃ ಅಂತ ಹೇಳಿದಾಗ ಈ ಸಂದರ್ಭದಲ್ಲಿ ಆಚಾರ್ಯ ಶ್ರೀ ಶಂಕರರು ಹಿ ಗೇವ್ 5 ಡಿಫರೆಂಟ್ ಮೀನಿಂಗ್ಸ್ ಫಾರ್ ದಿಸ್ ಪುರುಷಃ. So Purusha means one who dwells in the Pura. What is that Pura? That Pura is called the Deha, Sharira. So Deha ಎಂಬ ಈ ಪುರದಲ್ಲಿ ವಾಸವಾಗಿರುವಂತಹವನು ಪುರುಷ. He is the indweller of the city called the Deha and he is a Puravasi. He is a Puravasi. He resides there. He is a Puravasi. ಸೊ ಪುರಂ ಅಂತಂದರೆ ಆ್ಯಕ್ಚುಲ್ ಆಗಿ ಒಂದು ಸಿಟಿ, ಪುರಂ ಆರ್ ಎಕ್ಸ್ಟೆನ್ಷನ್ ಅಂತ ನಾವೇನು ಹೇಳ್ತೀವಿ. ಈಗ ಒಂದು ನಗರ ಪ್ರದೇಶದಲ್ಲಿ ಅನೇಕ ಬೇರೆ ಬೇರೆ ಎಕ್ಸ್ಟೆನ್ಷನ್ಗಳನ್ನು ನಾವು ಗುರುತಿಸುವಾಗ ಸರಸ್ವತಿಪುರ, ಲಕ್ಷ್ಮೀಪುರ, ಶ್ರೀರಾಮ್ಪುರ. ಸೊ ಪುರ ಮೀನ್ಸ್ ಇಟ್ ಈಸ್ extension of the same city.
ಸೊ ಇಲ್ಲಿ ಪುರ ಅನ್ನುವಂತಹದ್ದು ದೇಹ. ಪುರಂ ಮೀನ್ಸ್ ಶರೀರಂ. ಸೊ ಇಟ್ ಈಸ್ ಪುರಂ ಶರೀರಂ ತಸ್ಮಿನ್ ಶೇತೆ ಇತಿ ಪುರುಷಃ. ಪುರಂ ಶರೀರಂ ತಸ್ಮಿನ್ ಶೇತೆ ಇತಿ ಪುರುಷಃ. So this is the definition of the word Purushaha. And since he is the indweller of the body, Sharira, he is called Purushaha. And this is the first meaning. Acharya Shankararu ಕೊಡ್ತಾ ಇರುವಂತಹ ಮೊದಲನೆಯ ಅರ್ಥ. And the second meaning of this Purushaha is ಪುರು ಏವ ಆಸೀತ್ ಇತಿ ಪುರುಷಃ. ಪುರು ಏವ ಆಸೀತ್ ಇತಿ ಪುರುಷಃ. He who existed even before everything else came into this existence. That means he is always there. Such a wonderful name. See, ಸೃಷ್ಟಿಯ ನಂತರದಲ್ಲಿ there are so many changes that took place in this existence, that came into the existence. There are so many things. Once the creation ಅನ್ನುವಂತಹದ್ದು ನಿರ್ಮಾಣವಾದ ನಂತರದಲ್ಲಿ ಅಲ್ಲಿ ಅನೇಕಗಳು ಬಂದವು. ಬಟ್ ಪುರುಷ ಅಂತ ಹೇಳಿದಾಗ ಮತ್ತು ವೇದಾಂತ ಶಾಸ್ತ್ರ ಇವೆಲ್ಲ ಹೇಳುವಂತೆ ಈ ಪುರುಷ ಅನ್ನುವಂತಹವನು ಸೃಷ್ಟಿಯ ನಂತರದಲ್ಲಿ ಶರೀರ ಅಂತಂದರೆ ಒಬ್ಬ ಬೀಯಿಂಗ್, ಹಿ ಕೇಮ್ ಇನ್ ಟು ದಿಸ್ ಎಕ್ಸಿಸ್ಟೆನ್ಸ್. ಆ ನಂತರದಲ್ಲಿ ಹಿ ರಿಸೈಡ್ಸ್ ದೇರ್, ದಟ್ ಈಸ್ ಪುರುಷಃ. ಸೊ ಇಟ್ ಈಸ್ ಓನ್ಲಿ ಎ ಡೆಫಿನೇಷನ್, ಇಟ್ ಈಸ್ ಓನ್ಲಿ ಎ ಮೀನಿಂಗ್ ಫಾರ್ ದಿ ಪುರುಷಃ. ಬಟ್ ಆ್ಯಕ್ಚುಲಿ ಪುರು ಏವ ಆಸೀತ್ ಇತಿ ಪುರುಷಃ ಅಂತ ಹೇಳ್ತಾ ಇರುವಂತಹದ್ದು ಏನು ಅಂತಂದರೆ, ಸೃಷ್ಟಿಯ ನಂತರದಲ್ಲಿ ಅನೇಕಗಳು ದೇ ಕೇಮ್ ಇನ್ ಟು ದಿಸ್ ಎಕ್ಸಿಸ್ಟೆನ್ಸ್. ಬಟ್ ಪುರುಷ ಅಂತ ಹೇಳಿದಾಗ ಹಿ ಈಸ್ ಆಲ್ವೇಸ್ ದೇರ್. ಈ ಸೃಷ್ಟಿ ಬರುವ ಮುಂಚೆ ಅವನು ಇದ್ದ, ಸೃಷ್ಟಿಯ ನಂತರದಲ್ಲಿ ಅವನು ಇಲ್ಲಿದ್ದ, ಸೃಷ್ಟಿ ನಾಶದ ನಂತರದಲ್ಲಿ ಅವನು ಇರ್ತಾನೆ. ಸೊ ದಟ್ ಈಸ್ ಪುರು ಏವ ಆಸೀತ್. ಇಲ್ಲಿ ಪುರು ಏವ ಆಸೀತ್ ಅಂತಂದರೆ ಸೃಷ್ಟಿಗಿಂತ ಮುಂಚೆ ಕೂಡ ಅವನಿದ್ದ. ಈ ಅರ್ಥಕ್ಕೆ ನಾವು ಸೀಮಿತರಾಗಬೇಕಾಗುತ್ತೆ. ಸೊ ಪುರುಷ, ವಾಟ್ ಈಸ್ ಪುರುಷ ಅಂತಂದರೆ, ಈ ಪುರುಷ ಅನ್ನುವಂತಹದ್ದು ಸೃಷ್ಟಿಗೆ ಮುಂಚೆ ಕೂಡ ಇದ್ದ. ಆದರೆ ದಿ ಅನದರ್ ಮೀನಿಂಗ್ ಆಫ್ ಪುರುಷ ಅಂತಂದರೆ, ಪುರ ಅನ್ನುವಂತಹ ಈ ಒಂದು ಶರೀರದಲ್ಲಿ ಹಿ ರಿಸೈಡ್ಸ್, ದಟ್ ಈಸ್ ವೈ ಹಿ ಈಸ್ ಕಾಲ್ಡ್ ಪುರುಷಃ. ತಸ್ಮಿನ್ ಶೇತೆ ಇತಿ ಪುರುಷಃ. ಬಟ್ ಇಲ್ಲಿ ಪುರು ಏವ ಆಸೀತ್ ಇತಿ ಅಂತ ಹೇಳಿದಾಗ ಸೃಷ್ಟಿಯ ಮುಂಚೆ ಕೂಡ, ಈ ಸೃಷ್ಟಿ ಫಸ್ಟ್ ಬಂತು, ಸೃಷ್ಟಿಯ ನಂತರದಲ್ಲಿ ಇಲ್ಲಿ ಅನೇಕಗಳು ಬಂದವು. ಈ ಅನೇಕಗಳು ಬರುವ ಮುಂಚೆ, ಈ ಸೃಷ್ಟಿಯ ಮುಂಚೆ ಕೂಡ ಅವನು ಇದ್ದ. ದಟ್ ಈಸ್ ದಿ ಮೀನಿಂಗ್. ಪುರು ಏವ ಆಸೀತ್ ಇತಿ, ದಿ ಸೆಕೆಂಡ್ ಮೀನಿಂಗ್. ಅಂಡ್ ದಿ ಥರ್ಡ್ ಮೀನಿಂಗ್ ಆಫ್ ದಿ ಪುರುಷ, ದಟ್ ಈಸ್, ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಾರೆ, ಯಾವುದು ಈ ಸೃಷ್ಟಿನಲ್ಲಿದೆ ದಟ್ ಹ್ಯಾಸ್ ಗ್ಲೋರೀಸ್, that has mahima, there is some leela. ಸೊ ಯಾವುದು ಸೃಷ್ಟಿನಲ್ಲಿದೆ ಅದು ಈ ರೀತಿ ಎಲ್ಲ ಇದೆ ಅಂತಂದಾಗ ದಟ್ ಹ್ಯಾಸ್ ಗ್ರೇಟ್ನೆಸ್, ದೆರ್ ಈಸ್ ಎಕ್ಸಲೆನ್ಸ್. ಮತ್ತು ಇವುಗಳನ್ನು ಮತ್ತೊಂದು ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಇಟ್ ಈಸ್ ಕಾಲ್ಡ್ ದಿ ವಿಭೂತಿ. ವಿಭೂತಿ ಆಫ್ ದಿ ಸೇಮ್ ಪರಮಾತ್ಮ. ಸೊ ಆಲ್ ದಟ್ ಈಸ್ ಈಶ್ವರ. ಸೃಷ್ಟಿ ಅಂತ ಹೇಳಿದಾಗ ಈ ಸೃಷ್ಟಿಯಲ್ಲಿ ಅನೇಕಗಳಿದೆ.
ಆ ಅನೇಕಗಳೆಲ್ಲವುಗಳು ಕೂಡ ದೇ ಹ್ಯಾವ್ ಮಹಿಮೆ, ದೇ ಹ್ಯಾವ್ ಗ್ರೇಟ್ನೆಸ್, ದೇರ್ ಆರ್ ಗ್ಲೋರೀಸ್, ದೇರ್ ಈಸ್ ಎಕ್ಸಲೆನ್ಸಿ, ದೇರ್ ಈಸ್ ಗ್ರೇಟ್ನೆಸ್. ಅದರಿಂದ ಈ ಸೃಷ್ಟಿಲಿರುವಂತಹ ಈ ಎಲ್ಲವುಗಳನ್ನು ವಿಭೂತಿ, and this vibhuti, it belongs to the Paramatma. So all that is Ishvara. So anything that we come across in this existence is nothing but the Ishvara. ನಾವು ಇಲ್ಲಿ ಕೆಲವರನ್ನ ನೋಡಿ ಅವರನ್ನು ನಾವು ಸಾಧಕರು ಅಂತ ಕರಿತೀವಿ. ದೇರ್ ಕಾಂಟ್ರಿಬ್ಯೂಷನ್ ಟು ದಿ ಸೊಸೈಟಿ ಆರ್ ಟು ದಿ ನೇಷನ್ ಈಸ್ ರಿಯಲಿ ವೆರಿ ವೆರಿ ಬಿಗ್ ಆ್ಯಂಡ್ ಗ್ರೇಟ್. ಅದು ಸೈನ್ಸ್ ಅಂತ ಹೇಳಿ ಅಲ್ಲಿ ರಿಸರ್ಚ್ ಮಾಡಿ ಆ ವಿಜ್ಞಾನ ಕ್ಷೇತ್ರದಲ್ಲಿ ಅವರು ಕೊಡುಗೆಯನ್ನು ಕೊಟ್ಟಿರಬಹುದು, ಅಥವಾ ಅದೊಂದು ಸ್ಪೋರ್ಟ್ಸ್ ಅಂತ ಹೇಳಿ ಆ ಕ್ರೀಡಾ ಕ್ಷೇತ್ರದಲ್ಲಿ ಅವರು ಕೊಡುಗೆಯನ್ನು ಕೊಟ್ಟಿರಬಹುದು. ಒಟ್ಟಿನಲ್ಲಿ ಆ ಕಾಂಟ್ರಿಬ್ಯೂಷನ್ ಅಂತ ಹೇಳಿದಾಗ ಅದು ಯಾವುದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ ಆಗಿರಬಹುದು. ಸೊ ದಟ್ ಗ್ರೇಟ್ನೆಸ್ ಆಫ್ ದಿ ಸಾಧಕ ಕಾಂಟ್ರಿಬ್ಯೂಟ್ ಮಾಡಿರುವಂತಹವನು ಈಸ್ ನಥಿಂಗ್ ಬಟ್ ದಿ ಈಶ್ವರ. ಸೊ ಇಟ್ ಈಸ್ ನಾಟ್ ದಿ ಗ್ಲೋರಿ ಆಫ್ ಎನಿ ಒನ್ ಪರ್ಟಿಕ್ಯುಲರ್ ಇಂಡಿವಿಜುವಲ್, but it is the glory of the Lord Ishvara. That glory is the manifestation of Ishvara. For example, ನಮ್ಮಿಂದಲೇ ಏನಾದರೂ ಒಂದು ಒಳ್ಳೆಯ ಒಂದು ಘನಕಾರ್ಯ ಆಯಿತು, ಏನೋ ಒಂದು ಒಳ್ಳೇದು ಮಾಡಿದ್ವಿ, ಆ ರೀತಿ ಆದಾಗ ಒಂದು ಒಳ್ಳೆ ಕಾರ್ಯ ಆಗಬೇಕು ಅಂತ ಅಂದಮೇಲೆ ಅದನ್ನು ಒಳ್ಳೆ ಕಾರ್ಯ ಅಂತ ಗುರುತಿಸಿದ್ಯಾಕೆ ಅಂತಂದರೆ ದೆರ್ ಈಸ್ ಡಿವಿನಿಟಿ. ನಮ್ಮಿಂದ ಏನೋ ಒಂದು ಘನಕಾರ್ಯ ಆಯಿತು, ಆ ಘನಕಾರ್ಯ ಬಹಳ ಒಳ್ಳೆಯದು. ಯಾಕೆ ಆ ರೀತಿ ಅದು ಗುರುತಿಸಲ್ಪಟ್ಟಿತು ಅಂತಂದರೆ ಬಿಕಾಸ್ ದೆರ್ ಈಸ್ ಡಿವಿನಿಟಿ. ಆ ಒಂದು ಡಿವಿನಿಟಿ ಅನ್ನುವಂತಹದ್ದು ಹೊರಬರೋದಿಕ್ಕೆ ಐ ಆಮ್ ಓನ್ಲಿ ಎನ್ ಇನ್ಸ್ಟ್ರುಮೆಂಟ್ ಇನ್ ಹಿಸ್ ಹ್ಯಾಂಡ್ಸ್. He just used me as an instrument. ಸೊ ಇಲ್ಲಿ ಒಂದು ಘನಕಾರ್ಯ ನಡೀತು, ಅಲ್ಲಿ ಡಿವಿನಿಟಿ ಇದ್ದ ಕಾರಣದಿಂದ ಆ ರೀತಿ ಅದನ್ನು ಗುರುತಿಸಿದ್ದಾರೆ. ಅಲ್ಲಿ ಕೇವಲ ನಾನು ಒಂದು ಇನ್ಸ್ಟ್ರುಮೆಂಟ್ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಪರಮಾತ್ಮ, ಕೇವಲ ಒಂದು ಕಾರಣ ಅಷ್ಟೇ, ಅದನ್ನು ಮಾಡಿ ಮುಗಿಸಿದ್ದು ಪರಮಾತ್ಮ. ಗೀತೆಯ 10ನೇ ಅಧ್ಯಾಯದಲ್ಲಿ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ಹೇ ಅರ್ಜುನ, ನಾಮರೂಪಾತ್ಮಕವಾದಂತಹ ಈ ಜಗತ್ತಿನಲ್ಲಿ ಪರಮಾತ್ಮನನ್ನು ನೋಡುವಂತಹ ದ್ರವ್ಯ ದೃಷ್ಟಿಯನ್ನು ನಾವು ಬೆಳೆಸ್ಕೋಬೇಕು. ಸೊ ದಟ್ ಈಸ್ ದಿ ಸಾರ್ಥಕತೆ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್. ಸಿ, ನೋಡುವಂತಹ ಶಕ್ತಿ ಇದೆ ಅಂತಂದಾಗ ಏನನ್ನು ಬೇಕಾದ್ರೂ ನೋಡಬಹುದು, ದಟ್ ಈಸ್ ಡಿಫರೆಂಟ್. ಬಟ್ ವೈ ಡೋಂಟ್ ಯು ಯೂಸ್ ದಟ್ ಟು ಸಿ ದ ಡಿವಿನಿಟಿ? ಸೊ ನಾಮರೂಪಾತ್ಮಕವಾದಂತಹ ಈ ಜಗತ್ತಿನಲ್ಲಿ ಪರಮಾತ್ಮನನ್ನ ನೋಡುವಂತಹ ದಿವ್ಯ ದೃಷ್ಟಿಯನ್ನು ನಾವು ಬೆಳೆಸ್ಕೋಬೇಕು. ಸೊ ಈ ಪ್ರಕಾರ ಪರಮಾತ್ಮ ಎಲ್ಲ ವಸ್ತುಗಳಲ್ಲಿಯೂ ಆವರಿಸಿದಾನೆ ಅನ್ನುವಂತಹದ್ದು ಗೊತ್ತಾಗುತ್ತೆ. ಈಗ ಎವ್ರಿಥಿಂಗ್ ಇಸ್ ಪರಮಾತ್ಮ ಅಂತ ಹೇಳಿದಾಗ ಒಂದೊಂದು ವಸ್ತು ಒಂದೊಂದು ರೀತಿನಲ್ಲಿರುತ್ತೆ. ಆ ಒಂದೊಂದು ವಸ್ತು ಒಂದೊಂದು ರೀತಿಯಲ್ಲಿದೆ ಅನ್ನುವಂತಹದ್ದು ನೋಡ್ತಾ ಇರುವಂತಹದ್ದು ಈ ಇಂದ್ರಿಯ ಕಣ್ಣುಗಳು. ಸೊ ಒಂದು ಟೇಬಲ್ ಥರ ಕಾಣ್ತಾ ಇದೆ, ಒಂದು ಚೇರ್ ಥರ ಕಾಣ್ತಾ ಇದೆ, ಒಂದು ಮತ್ತೇನೋ ಆಗಿ ಕಾಣ್ತಾ ಇದೆ, ಇನ್ನೊಂದು ಈ ಕಡೆ ಯಾವುದೋ ಒಂದು ಮಿಷಿನ್ ಇದೆ. ಸೊ ಇಲ್ಲಿ ದೇರ್ ಆರ್ ಸೋ ಮೆನಿ ಆಬ್ಜೆಕ್ಟ್ಸ್. ಸೊ ಎಲ್ಲ ಆಬ್ಜೆಕ್ಟ್ಸ್ಗಳಲ್ಲೂ ಪರಮಾತ್ಮ ಇದ್ದಾನೆ ಅಂತ ಹೇಳಿದಾಗ
ಈ ಟೇಬಲ್ನ ಪರಮಾತ್ಮ ಅಂತ ಹೇಳ, ಚೇರ್ನ ಪರಮಾತ್ಮ ಅಂತ ಹೇಳ, ಅಥವಾ ಇಲ್ಲಿಟ್ಟಿರುವಂತಹ ಯಾವುದೋ ಒಂದು ಮಿಷಿನರಿಯನ್ನು ಪರಮಾತ್ಮ ಅಂತ ಹೇಳ. ಯಾಕೆ ಅಂತಂದರೆ ಇವೆಲ್ಲ ನನಗೆ ಭಿನ್ನ ಭಿನ್ನವಾಗಿ ಕಾಣ್ತಾ ಇದೆ. ಭಿನ್ನ ಭಿನ್ನವಾಗಿ ಕಾಣ್ತಾ ಇರೋ ಇಂತಹ ಈ ವಸ್ತುಗಳನ್ನು ನೋಡ್ತಾ ಇರುವಂತಹದ್ದು ಈ ನನ್ನ ಕಣ್ಣುಗಳು. ಸೊ ಈ ನನ್ನ ಕಣ್ಣುಗಳು ಇಲ್ಲಿ ನೋಡ್ತಾ ಇರುವಂತಹದ್ದು ಏನು ಅಂತಂದರೆ, ಜಗತ್ತಿನಲ್ಲಿ ಇರುವಂತಹ ನಾಮರೂಪಾತ್ಮಕವಾದಂತಹ ವಸ್ತುಗಳನ್ನು ನೋಡಿ, ಆ ವಸ್ತುಗಳನ್ನು ಗುರುತಿಸಿ, ಆ ವಸ್ತುಗಳಲ್ಲಿ ಇರುವಂತಹ ಭಿನ್ನತೆಯ ಭಿನ್ನ ಭಿನ್ನ ರೂಪಗಳನ್ನು ಕುರಿತು ಹೇಳ್ತಾ ಇರುವಂತಹ ಸತ್ಯ ಅದು. ಸೊ ಅದಕ್ಕೆ ಪರಮಾತ್ಮ ಏನು ಹೇಳ್ತಾನೆ ಅಂತಂದರೆ, ದ ಎಂಟೈರ್ ಜಗತ್ ಈಸ್ ಫಿಲ್ಡ್ ವಿತ್ ಸೋ ಮೆನಿ ನೇಮ್ಸ್ ಅಂಡ್ ಫಾರ್ಮ್ಸ್. ದೇರ್ ಆರ್ ಸೋ ಮೆನಿ ಆಬ್ಜೆಕ್ಟ್ಸ್ ಇನ್ ದಿಸ್ ಎಕ್ಸಿಸ್ಟೆನ್ಸ್. The entire, that is why it is called the Drishya Prapancha. There are so many things that you can see. ಬಟ್ ಆ ನೋಡ್ತಾ ಇರುವಂತಹ ಎಲ್ಲದರಲ್ಲೂ ನಾನೇ ಇದ್ದೀನಿ ಅನ್ನುವಂಥದ್ದು ಹೇಗೆ ಗೊತ್ತಾಗತ್ತೆ ಅಂತಂದರೆ, ಒಂದು ವೇಳೆ ನಿನ್ನಲ್ಲಿ ದಿವ್ಯ ದೃಷ್ಟಿ ಇದೆ ಅನ್ನುವಂತಹದ್ದಾದಾಗ ನೀನು ನೋಡ್ತಾ ಇರುವಂತಹ ಆ ಎಲ್ಲ ವಸ್ತುಗಳಲ್ಲಿಯೂ ಪರಮಾತ್ಮನೇ ಇದ್ದಾನೆ ಎನ್ನುವಂತಹದ್ದು ಗೊತ್ತಾಗುತ್ತೆ. ಆಗ ಯು ವಿಲ್ ನಾಟ್ call it a chair, you will not call it a table, or you will not call it something else, because everything is Paramatma. ಸೊ ಪ್ರತಿಯೊಂದು ವಸ್ತುವಿನಲ್ಲೂ ಕಾಣ್ತಾ ಇರುವಂತಹ, ಪ್ರಪಂಚದಲ್ಲಿ ಕಾಣ್ತಾ ಇರುವಂತಹ ಎಲ್ಲ ವಸ್ತುಗಳಲ್ಲಿಯೂ ಪರಮಾತ್ಮನನ್ನು ನೋಡಬೇಕು ಅಂತಂದರೆ ನನ್ನಲ್ಲಿ ದಿವ್ಯ ದೃಷ್ಟಿ ಇರಬೇಕು. ಐ ಶುಡ್ ಹ್ಯಾವ್ ದಟ್ ಡಿವೈನ್ ಐಸ್, not this indriya eyes. This indriya eyes can see only the worldly objects. In the worldly objects, it cannot recognize the divinity, it cannot see the Paramatma. But Paramatma ಏನು ಹೇಳ್ತಾ ಇದ್ದಾನೆ ಇಲ್ಲಿ ಅರ್ಜುನನಿಗೆ, ಇಲ್ಲಿ ಜಗತ್ತಿನಲ್ಲಿ ಇರುವಂತಹ ನಾಮರೂಪಾತ್ಮಕವಾದಂತಹ ಎಲ್ಲ ವಸ್ತುಗಳಲ್ಲಿಯೂ ನಾನೇ ಇರೋದು. ಆದರೆ ನಾನೇ ಇದ್ದೀನಿ ಅನ್ನುವಂತಹದನ್ನು ನೋಡಬೇಕು ಅಂತಂದರೆ ಒನ್ ಶುಡ್ ಹ್ಯಾವ್ ದಿ ದಿವ್ಯ ದೃಷ್ಟಿ. ಸೊ ದಿವ್ಯ ದೃಷ್ಟಿ ಹೇಗೆ ಬರುತ್ತೆ ಅಂತಂದರೆ ಥ್ರೂ ದಿ ಸಾಧನೆ. ಸೊ ನೀನು ದಿವ್ಯ ದೃಷ್ಟಿಯನ್ನು ಹೊಂದುವಂತಹ ಸಾಧನೆಯನ್ನು ನೀನು ಮಾಡಬೇಕು. ದಟ್ ಮೀನ್ಸ್ ಯು ಅಟೈನ್ ದಿ ನಾಲೆಡ್ಜ್. ದಟ್ ಈಸ್ ವಾಟ್ ಪರಮಾತ್ಮ ಇಸ್ ಸೇಯಿಂಗ್. ಸಿ ಯು ಹ್ಯಾವ್ ಆರ್ಡಿನರಿ ಐಸ್ ಆ್ಯಂಡ್ ಯು ಸಿ ಸಮ್ ಪೆಟಿ ಆಬ್ಜೆಕ್ಟ್ಸ್ ಹಿಯರ್ ಇನ್ ದಿಸ್ ವರ್ಲ್ಡ್. ಬಟ್ ನಾನು ಎಲ್ಲ ಕಡೆ ಎಲ್ಲದರಲ್ಲಿಯೂ ನಾನೇ ಇರೋದು. ಸೊ ನನ್ನನ್ನು ಎಲ್ಲದರಲ್ಲೂ ಗುರುತಿಸಬೇಕು ಅಂತಂದರೆ ಯು ಶುಡ್ ಹ್ಯಾವ್ ದಟ್ ದಿವ್ಯ ದೃಷ್ಟಿ. ಸೊ ಯು ಕಲ್ಟಿವೇಟ್ ದಟ್ ದಿವ್ಯ ದೃಷ್ಟಿ. ಅದನ್ನು ಪರಮಾತ್ಮ ಹೇಳ್ತಾನೆ, ಯು ಕಲ್ಟಿವೇಟ್ ದಟ್ ದಿವ್ಯ ದೃಷ್ಟಿ ಸೊ ದಟ್ ಯು ಕ್ಯಾನ್ ಸಿ ಮೀ ಇನ್ ಎವ್ರಿಥಿಂಗ್, ಇನ್ ಎವ್ರಿ ಆಬ್ಜೆಕ್ಟ್ ಐ ಆಮ್ ದೇರ್ ಅನ್ನುವಂತಹದ್ದು ನಿನಗೆ ಗೊತ್ತಾಗತ್ತೆ. ಸೊ ಜಗತ್ತಿನಲ್ಲಿ ಏನೇನು ಕಾಣ್ತಾ ಇದೆ, ಆ ಕಾಣ್ತಾ ಇರುವಂತಹದ್ದು ಎಲ್ಲವೂ ಕೂಡ ಮಮ ತೇಜ ಅಂಶ ಸಂಭವಂ. ಅಲ್ಲಿರುವಂತಹದ್ದೆಲ್ಲವೂ ನನ್ನ ತೇಜಸ್ಸಿನ ಒಂದು ಅಂಶ. ಯಾಕೆ ಎಲ್ಲ ವಸ್ತುಗಳಲ್ಲಿಯೂ ಪರಮಾತ್ಮನನ್ನು ನೋಡಬೇಕು, ಎಲ್ಲವೂ ಅವನೇ ಯಾಕೆ ಆಗಿದ್ದಾನೆ ಅಂತಂದರೆ ಆ ಎಲ್ಲದರಲ್ಲಿ ಇರುವಂತಹದ್ದು ಪರಮಾತ್ಮನ ಒಂದು ದಿವ್ಯವಾದ ಅಂಶ. ಮಮ ತೇಜೋಂಶ ಸಂಭವಂ ಇನ್ ಎವ್ರಿ ವರ್ಲ್ಡ್ಲಿ ಆಬ್ಜೆಕ್ಟ್. ಸೊ ಪುರುಷ ಮೀನ್ಸ್ ಪುರುಷು ಉತ್ಕರ್ಷಶಾಲಿಷು ಸೀದತಿ ಇತಿ ಪುರುಷಃ. All the glories and everything that we see here in this world is the amsha of the Paramatma. Mama tejomsha sambhavam. ಮತ್ತಷ್ಟು ವಿಚಾರಗಳಿದೆ, ಇಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಶ್ರದ್ಧೆಯಿಂದ, ಅತ್ಯಂತ ಭಕ್ತಿಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.